ಕೋಮ್ ಲಿಯೋ ಕಾರ್ಲೋ ಅವರ ಜಮೀನಿನಲ್ಲಿ ಸೋಪುಟ್ ರಚನೆ 7,365 ರೂಪಾಯಿ. ಅಮಟಾಡಿ ಗ್ರಾಮದ ಅಜಿಕಳ ಕಾಯರ್ಮಾರ್ ರವರೆಗೆ ಮಣ್ಣಿನ ರಸ್ತೆ ನಿರ್ಮಾಣ 11,960 ರೂಪಾಯಿ ಪಾವತಿಯಾಗಿದೆ. ಅಮಟಾಡಿ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಲ್ಕೆಮಾರ್ ಇಲ್ಲಿಗೆ ಸೋಪುಟ್ ರಚನೆ 2,093 ರೂಪಾಯಿ ಪಾವತಿಯಾಗಿದೆ. ಅಮಟಾಡಿ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಲ್ಕೆಮಾರ್ ಇಲ್ಲಿಗೆ 2ನೇ ಕಂತು ಸೋಪುಟ್ ರಚನೆಗೆ 2,093 ರೂಪಾಯಿ ಪಾವತಿಯಾಗಿದೆ. ದುರ್ಗಾನಗರದ ಪರಿಶಿಷ್ಟ ಪಂಗಡದ ಎದುರು ಸಾರ್ವಜನಿಕ ರಸ್ತೆ ಮಳೆ ನೀರಿನ ಕಾಂಕ್ರೀಟ್ ಚರಂಡಿ ರಚನೆ ಇದು ಹಣಕಾಸು ಯೋಜನೆ ಜೊತೆಯಲ್ಲಿ ಮಾಡಿದಂತಹ ಎಮರ್ಜೆನ್ಸಿ ವರ್ಕ್. ಇದಕ್ಕೆ 48,125 ರೂಪಾಯಿ ಪಾವತಿಯಾಗಿದೆ. ಕುರಿಯಾಳ ಗ್ರಾಮದ ಮಾಯಕೋಡಿ ಉಮಾಮೇಶ್ವರ ದೇವಸ್ಥಾನದ ಬಳಿ ಸಾರ್ವಜನಿಕ ಶೌಚಾಲಯ ರಚನೆ ಇದು ಕೂಡ ಎಮರ್ಜೆನ್ಸಿ ವರ್ಕ್. ಇದಕ್ಕೆ 62,577 ರೂಪಾಯಿ ಪಾವತಿಯಾಗಿದೆ ಕೂಲಿ ಪಾವತಿ. ಅಮಟಾಡಿ ಗ್ರಾಮದ ಕುಪ್ರಾಡಿಯಲ್ಲಿ ಚರಂಡಿ ರಚನೆ 72,466 ರೂಪಾಯಿ ಪಾವತಿ. ಕುರಿಯಾಳ ಗ್ರಾಮದ ದುರ್ಗಾನಗರ ಭಜನಾ ಮಂದಿರದ ಎದುರು ಸಾರ್ವಜನಿಕ ರಸ್ತೆಗೆ ಮಳೆ ನೀರಿನ ಕಾಂಕ್ರೀಟ್ ಚರಂಡಿ ರಚನೆ 28,085 ರೂಪಾಯಿ ಪಾವತಿ. ಅಮಟಾಡಿ ಗ್ರಾಮದ ಕಲಾಯಿ ಎಂಬಲ್ಲಿ ತೋಡಿನ ಹೂಳೆತ್ತುವುದು 35,640 ರೂಪಾಯಿ ಪಾವತಿ. ಕುರಿಯಾಳ ಗ್ರಾಮದ ಹರೀಶ್ ಶೆಟ್ಟಿ ರವರ ಮನೆ ಬಳಿಯಿಂದ ಜಯರಾಮ್ ಶೆಟ್ಟಿ ರವರ ಮನೆ ಬಳಿಯವರೆಗೆ ತೋಡಿನ ಹೂಳೆತ್ತುವುದು ಇದಕ್ಕೆ 37,424 ರೂಪಾಯಿ ಪಾವತಿಯಾಗಿದೆ. ಕುರಿಯಾಳ ಗ್ರಾಮದ ಕೊಪ್ಪಳ ಬೋಜಾಬಿನ್ ನಾರಾಯಣಪ್ಪ ಪೂಜಾರಿ ಜಮೀನಿನಲ್ಲಿ ದನದಂಡಿ ರಚನೆ 7,471 ರೂಪಾಯಿ ಪಾವತಿಯಾಗಿದೆ. ಕುರಿಯಾಳ ಗ್ರಾಮದ ಕಾಂಬೋಡಿ ದರ್ಕಾಸು ಗಣೇಶ್ ಬೆಳ್ಚಡ ರವರ ಜಮೀನಿನಲ್ಲಿ ಆಡು ಸಾಕಣೆ ಕಟ್ಟಡ ರಚನೆ ಇವರಿಗೆ 7,319 ರೂಪಾಯಿ ಪಾವತಿ. ಅಮಟಾಡಿ ಗ್ರಾಮದ ಏರಿಯಾ ಬ್ಯಾಪ್ಟಿಸ್ಟ್ ಪುರೇರ ರವರ ಜಮೀನಿನಲ್ಲಿ ತೆರೆದ ಬಾವಿ ರಚನೆ ಇದಕ್ಕೆ 5,275 ರೂಪಾಯಿ ಪಾವತಿ. ಅಮಟಾಡಿ ಗ್ರಾಮದ ಅಜಿಕಳ ಬೇಬಿ ಗುಲಾಲ್ ರವರ ಜಮೀನಿನಲ್ಲಿ ಸೋಪ್ಪಿಟ್ ರಚನೆ 5,835 ರೂಪಾಯಿ ಪಾವತಿ. ಅಮಟಾಡಿ ಗ್ರಾಮದ ಮೊಂಡೆಗುರಿ ಸರೋಜಿನಿ ಕೋಮ್ ನಾರಾಯಣ ಪೂಜಾರಿ ರವರ ಜಮೀನಿನಲ್ಲಿ ಸೋಪ್ಪಿಟ್ ರಚನೆ 5,841 ರೂಪಾಯಿ ಪಾವತಿ. ಕುರಿಯಾಳ ಗ್ರಾಮದ ಆನೆಕೆರೆ ಫ್ರಾಂಕಿ ಡಿಸೋಜಾ ರವರ ಜಮೀನಿನಲ್ಲಿ ಸೋಪ್ಪಿಟ್ ರಚನೆ 5,841 ರೂಪಾಯಿ ಪಾವತಿ. ಅಮಟಾಡಿ ಗ್ರಾಮದ ತಿಮ್ಮಕೋಡಿ ಫ್ಲಾವಿಯಾ ಕ್ರಾಸ್ತಾ ಬಿನ್ ಹೆನ್ರಿಕ್ ಅವರ ಜಮೀನಿನಲ್ಲಿ ಸೋಪುಟ್ ರಚನೆ 5,841 ರೂಪಾಯಿ ಪಾವತಿ. ಅಜೇಕಳ ಚಂದ್ರಶೇಖರ್ ಬಿನ್ ರಾಮಣ್ಣ ಕುಲಾಲ್ ಅವರ ಜಮೀನಿನಲ್ಲಿ ಸೋಪುಟ್ ರಚನೆ 5,841 ಪಾವತಿ. ಅಮಟಾಡಿ ಗ್ರಾಮದ ಕೆಂಪುಗುಡ್ಡೆ ಪೂರ್ಣಿಮಾ ಅವರ ಜಮೀನಿನಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಇದಕ್ಕೆ 4,530 ರೂಪಾಯಿ ಪಾವತಿ. ಅಮಟಾಡಿ ಗ್ರಾಮದ ಪಂಜಿಗುಡ್ಡೆ ಕಿರಣ್ ಕುಮಾರ್ ಅವರ ಮನೆಗೆ ಕುಡಿಯುವ ನೀರಿನ ಬಾಗಿ ರಚನೆ ಇದರ ಪಾವತಿ 8,849. ಕುರಿಯಾಳ ಗ್ರಾಮದ ಕೊಪ್ಪಳ ಯಮುನಾಕೋಮ್ ಆನಂದರವರಿಗೆ ಶೌಚಾಲಯ ರಚನೆ 5,097 ರೂಪಾಯಿ ಪಾವತಿಯಾಗಿದೆ. ಕುರಿಯಾಳ ಗ್ರಾಮದ ಪಾಪುದರ್ಕ ಸುರೇಂದ್ರ ಶೆಟ್ಟಿ ಅವರ ಜಮೀನಿನಲ್ಲಿ ದನದಂಡಿ ರಚನೆ 6,560 ರೂಪಾಯಿ ಪಾವತಿ. ಬಾಗಿಲ ಪದವು ಸುನೀಲ್ ಪ್ರಕಾಶ್ ಡಿಸೋಜಾ ಬಿನ್ ಗಿಲ್ಬರ್ಟ್ ಡಿಸೋಜಾ ಅವರ ಜಮೀನಿನಲ್ಲಿ ಕೋಳಿ ಸಾಕಾಣಿಕೆ ಕಟ್ಟಡ ರಚನೆ 7,656 ರೂಪಾಯಿ ಪಾವತಿಯಾಗಿದೆ. ಅಮಟಾಡಿ ಗ್ರಾಮದ ಮೈರಾಶೇಖರ್ ಪೂಜಾರಿ ಬಿನ್ ಮಹಾಬಲರವರ ಜಮೀನಿನಲ್ಲಿ ದನದಂಡಿ ರಚನೆ 6,612 ರೂಪಾಯಿ ಪಾವತಿಯಾಗಿದೆ. ಕೊನೆಯದಾಗಿ ಕುರಿಯಾಳ ಗ್ರಾಮದ ಮೇಗಿನ ಕುರಿಯಾಳ ಸುಮತಿ ಕೋಮ್ ದಾಸಪ್ಪರವರ ಜಮೀನಿನಲ್ಲಿ ದನದಂಡಿ ರಚನೆ 6,583 ರೂಪಾಯಿ ಪಾವತಿಯಾಗಿದೆ. ಒಟ್ಟಿಗೆ 11,789 ರೂಪಾಯಿಗಳು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ NMR ಪಾವತಿ ಆಗಿರತಕ್ಕಂಥದ್ದು. ಇತರೆ ಇನ್ನು ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿರುವುದರಿಂದ ಕೃಷಿ ಇಲಾಖೆಯ ನಂದನಿಯವರು ತಮ್ಮ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. 2022-23 ಸಾಲಿನಲ್ಲಿ ಇರುವಂಥ ಕೆಲವು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈಗಾಗಲೇ ನಮ್ಮ ಮಾನ್ಸೂನ್ ಅಂದರೆ ಮುಂಗಾರು ಮಳೆ ಆರಂಭವಾಗುವ ಹಂತದಲ್ಲಿರುವುದರಿಂದ ಯಾರಾದರೂ ಭತ್ತ ಬೆಳೆಯುವ ರೈತರು ಅಂದರೆ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೇಸಾಯ ಮಾಡುವವರಿಗೆ ನಮ್ಮ ಇಲಾಖೆಯಲ್ಲಿ MO4 ಅನ್ನುವಂಥ ಒಂದು ಗಜೆ ಭತ್ತ ತಳಿ ಬಿತ್ತನೆ ಬೀಜ ಲಭ್ಯ ಇದೆ. ಜಯ ಮತ್ತು ಜ್ಯೋತಿ ಅನ್ನುವ ಭತ್ತದ ಬಿತ್ತನೆ ಬೀಜ ನಮ್ಮ
ರೈತ ಸಂಪರ್ಕ ಕೇಂದ್ರ ಬೀಚ್ ರೋಡ್ನಲ್ಲಿ ದಾಸ್ತಾನು ಲಭ್ಯ ಇದೆ. ಯಾರಾದರೂ ಆಸಕ್ತ ರೈತರಿದ್ದರೆ ತಮ್ಮ ಆಧಾರ್, RTC ಹಾಗೂ ಬಾಣಿ ಪತ್ರದ ಪ್ರತಿಯೊಂದಿಗೆ ನಮ್ಮ ಇಲಾಖೆಗೆ ಭೇಟಿ ನೀಡಿದಲ್ಲಿ ನಾವು ಸೀಮಿತ ದಾಸ್ತಾನನ್ನು ಸಹಾಯದಿಂದ ವಿತರಣೆ ಮಾಡಲಿಕ್ಕೆ ಸಿದ್ಧರಾಗಿದೆ. ಯೋಜನೆಯಡಿಯಲ್ಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಬರ್ತಾ ಇರೋದ್ರಿಂದ ನಮಗೆ ಕೃಷಿ ಸುಣ್ಣವನ್ನು ಅಡಿಕೆ, ತೋಟಗಾರಿಕೆ ಬೆಳೆಗಳಿಗೆ ಮತ್ತು ಅದಕ್ಕೆ ನಾವು ವಾರ್ಷಿಕ ಕೃಷಿ ಸುಣ್ಣವನ್ನು ಹಾಕಿದರೆ ಅದರಲ್ಲಿ ನಮ್ಮ ಹುಳಿ ಮಣ್ಣು ತಟಸ್ಥ ಆಗಿ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ಕೃಷಿ ಸುಣ್ಣ ಕೂಡ ದಾಸ್ತಾನು ಬರಲಿಕ್ಕಿದೆ. ಯಾರಾದರೂ ಆಸಕ್ತ ರೈತರಿದ್ದರೆ ಈ ಕೃಷಿ ಸುಣ್ಣದ ಸೌಲಭ್ಯವನ್ನು ಕೂಡ ಪಡ್ಕೊಳ್ಬೋದು. 1.25 ಎಕರೆಯಿಂದ 5 ಎಕರೆ ಒಳಗಿರುವಂಥ ರೈತರಿಗೆ ನಾವು 30 ಲೀಟರ್ HDP ಕಪ್ಪು ಬಣ್ಣದ ಪೈಪ್ ಮತ್ತು 5 ಜೆಟ್ ಮತ್ತು ಫಿಟ್ಟಿಂಗ್ಸನ್ನು ಒಳಗೊಂಡಂಥ ಒಂದು ತುತ್ತೂರು ನೀರಾವರಿ ಘಟಕವನ್ನು ಶೇಕಡ 70 ಸಾಲಿನಲ್ಲಿ ಈ ವರ್ಷದಿಂದ, ಕಳೆದ ಸಾಲಿನಲ್ಲಿ ಶೇಕಡ 90 ಇತ್ತು, ಈ ವರ್ಷದಿಂದ ಶೇಕಡ 75 ಸಾಲಿನಲ್ಲಿ ಕೊಡಲಿಕ್ಕಿದ್ದೇವೆ. ಇದು ಒಂದು ಮಾನದಂಡ ಏನಂತಂದರೆ 1.25 ಎಕರೆಯಿಂದ 5 ಎಕರೆ ಒಳಗಿರುವ ರೈತರಾಗಿರಬೇಕು. ಮತ್ತು ಒಮ್ಮೆ ಈ ಸೌಲಭ್ಯವನ್ನು ಪಡ್ಕೊಂಡಿದೆ ಕಳೆದ 2 ವರ್ಷಗಳಲ್ಲಿ 7 ವರ್ಷಗಳ ಕಾಲ ಈ ಸೌಲಭ್ಯ ಸಿಗುವುದಿಲ್ಲ. ಹಾಗಾಗಿ ಈ 2 ಸೂಚನೆಗಳನ್ನು ಹೊರತುಪಡಿಸಿ ಉಳಿದ ಯಾರು ರೈತರು ಆಸಕ್ತಿ ಇದ್ದರೆ ಈ ಒಂದು ಸೌಲಭ್ಯವನ್ನು ನಾವು ಪಡ್ಕೊಳ್ಬೋದಾಗಿದೆ. ಇದಕ್ಕೆ ಸಹಾಯಧನ ಅಂದರೆ 1 ಎಕರೆಗೆ 10 ಲೀಟರ್ನಾಗೆ 25 ರೂಪಾಯಿ ಅದಕ್ಕೆ ದರ ನಿಗದಿಪಡಿಸಿ 1 ಎಕರೆಗೆ 250ರಿಂದ 5 ಎಕರೆಗೆ 1250 ರೂಪಾಯಿಗೆ ಡೀಸೆಲ್ ಸಹಾಯಧನವನ್ನು ರೈತರ ಖಾತೆಗೆ ನೇರವಾಗಿ ನಗದು ರೂಪದಲ್ಲಿ ವರ್ಗಾವಣೆ ಮಾಡುವಂಥ ಯೋಜನೆ ಆಗಿರ್ತದೆ. ಇದಕ್ಕೆ ಮುಖ್ಯವಾಗಿ ಈಗ ರೈತರಲ್ಲಿ 4 ಎಕರೆ ಇರ್ತದೆ. ನಮ್ಮಲ್ಲಿ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆ, ನಮ್ಮ ಕಂದಾಯ, ಪಶುಸಂಗೋಪನೆ, ಕೃಷಿ ಇಲಾಖೆಯಲ್ಲಿ FID ಅಂತ ಇದೆ, ಫ್ರೂಟ್ಸ್ ಕ್ರಾಪ್ಸಲ್ಲಿ FID ಅಂತ ನಾವು ಮಾಡ್ತೇವೆ. ಅದರಲ್ಲಿ ಈ 4 ಎಕರೆ ಇದ್ದ ಒಬ್ಬ ರೈತರು ಬರೀ 2 ಎಕರೆಗೆ ಸಂಬಂಧಪಟ್ಟಂಥ ವಿವರಗಳನ್ನು RTC ಸರ್ವೆ ನಂಬರ್ ಅಷ್ಟೇ ಕೊಟ್ಟಿದ್ದರೆ ಅವರಿಗೆ ನಾಡಿದ್ದು ಈ ರೈತ ಶಕ್ತಿ ಯೋಜನೆಯಲ್ಲಿ ನಾವು ಡೀಸೆಲ್ ಸಹಾಯಧನ ಕೊಡುವಾಗ ಎಕರೆಗೆ 250 ರೂಪಾಯಿಗೆ ಬರೀ 500 ರೂಪಾಯಿ ಅಷ್ಟೇ ಜಮಾ ಆಗ್ತದೆ. ಉಳಿದ 2 ಎಕರೆಯ ಡಿಟೇಲ್ ಈ ಫುಡ್ ಸಂಸ್ಕರಣೆಯಲ್ಲಿ ಆ್ಯಡ್ ಆಗದೆ ಹೋದರೆ ಇನ್ನೊಂದು 500 ರೂಪಾಯಿ ನಿಮಗೆ ಬರುವುದಿಲ್ಲ. ಆದ್ದರಿಂದ ತಮ್ಮಲ್ಲಿರುವಂಥ ಎಲ್ಲ ಹಿಡುವಳಿಗಳ ವಿವರಗಳನ್ನು ನಮ್ಮ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಇಲಾಖೆಗಳಲ್ಲಿ ಅಥವಾ ನೀವು ಹಾಲಿನ ಡಿಪೋಗೆ KMFಗೆ ಹಾಲು ಹಾಕ್ತಾ ಇದ್ದ ನಿಯಮಿತ ಅಲ್ಲಿ ಕೂಡ ತಾವು ಈ ಸರ್ವೆ ನಂಬರ್ಗಳನ್ನು ಅಪ್ಡೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಯೋಜನೆ ಜಾರಿಗೆ ಬಂದಾಗ ಈ ಸೌಲಭ್ಯದಲ್ಲಿ ನೀವು ಸಂಪೂರ್ಣ ಒಂದು ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಗರಿಷ್ಠ 1250 ರೂಪಾಯಿ ಮಾತ್ರ. ಈಗ ಒಂದವರಿಗೆ 6 ಎಕರೆ ಇದ್ದರೆ 1500 ರೂಪಾಯಿ ಸಿಗುವುದಿಲ್ಲ. ಒಬ್ಬರಿಗೆ ಗರಿಷ್ಠ ಮಿತಿ 1550 ರೂಪಾಯಿ. ವಹಿಸಿ ಅಲ್ಪ ಅದೇ ಎಂತದು ನೋಡಿರುವ ಕಸ್ಟಮರ್ ಅಂತ ಹೇಳಿ ಅದು ನಾವು ಆಧಾರವನ್ನು ಈಗ ಅಪ್ಡೇಟ್ ಮಾಡ್ತಾರೆ PMDSA ವೆಬ್ಸೈಟ್ಗೆ. ಅದು ಯಾರಿಗೆ ಅನುಭವ ಆಗ್ತದೆ? ಎಲ್ಲ ರೈತರಿಗೂ ಯಾರೆಲ್ಲ PMDSA ಫಲಾನುಭವಿಗಳು ಇದರ ಸಹಾಯಧನ ಪಡ್ಕೊಳ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಕಂತು ಬರಬೇಕಾದ್ರೆ ಈಗ ನೀವು ಅಪ್ಲೈ ಮಾಡಿದ್ದೀರಿ, ನೀವು ಕಂತು ಬರ್ತಾ ಇದೆ. ಆದರೆ ಈಗಿನ ಕಂತು ಏಪ್ರಿಲಿಂದ ಜುಲೈವರೆಗೆ 4 ತಿಂಗಳ ಕಂತು ಬರಬೇಕಾದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಕಂತು ಬರಬೇಕಾದ್ರೆ ಈ KYC ಕಡ್ಡಾಯ. ಅದು ನೀವು ನಿಮ್ಮ ಸೈಬರ್ಗಳಲ್ಲಿ ಅಥವಾ ಇಲ್ಲಿ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದರೆ ಅವರು ಮಾಡಿಕೊಡ್ತಾರೆ. ಇತರ ಮಕ್ಕಳಿಗೆ PUC, SLC, ಮೆಟ್ರಿಕ್ ನಂತರ PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಮೆಡಿಕಲ್ ಇತ್ಯಾದಿ ಪ್ರೊಫೆಷನಲ್ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳು ರೈತರ ಮಕ್ಕಳಾಗಿದ್ದು ಅವರಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಯೋಜನೆ ಆಗಿರ್ತದೆ. 8, 9, 10ನೇ ತರಗತಿಗೆ ಓದುವಂಥ ಹೆಣ್ಮಕ್ಕಳಿಗೆ ಕೂಡ 2000 ರೂಪಾಯಿ ವಾರ್ಷಿಕ ಶಿಷ್ಯ ವೇತನ ನೀಡುವಂಥ ಯೋಜನೆ. ಇದರಲ್ಲಿ 8, 9, 10 ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿರೋರಿಗೆ ಈ ಆನ್ಲೈನ್ SSP ಪೋರ್ಟಲ್ ಅಂತ ಒಂದಿದೆ ವಿದ್ಯಾರ್ಥಿಗಳು, ಅದರಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯಾರಾದರೂ ತಮ್ಮ ಮಕ್ಕಳು ಡಿಗ್ರಿ ಓದ್ತಾ ಇದ್ದರೆ ಅವರು ಈ ಒಂದು ಯೋಜನೆಗೆ SSP ಅಂತೇಳಿ ಅದೊಂದು ಸ್ಕಾಲರ್ಶಿಪ್ ಪೋರ್ಟಲ್ ಇದೆ, ಅವರ ಕಾಲೇಜಿನ ಪ್ರಿನ್ಸಿಪಲಲ್ಲಿ ವಿಚಾರಿಸಿ ಅಪ್ಲೈ ಮಾಡಲಿಕ್ಕೆ ಬಾಕಿ ಇದ್ದರೆ ಅಪ್ಲೈ ಮಾಡಿ. ನಮ್ಮ ತಾಲೂಕಿನಲ್ಲಿ ಇದುವರೆಗೆ 3094 ವಿದ್ಯಾರ್ಥಿಗಳಿಗೆ ಸುಮಾರು 88 ಲಕ್ಷ ರೂಪಾಯಿಯಷ್ಟು ವಿದ್ಯಾರ್ಥಿ ವೇತನ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಪ್ರೋತ್ಸಾಹಕ್ಕೆ ನೀಡಲಾಗಿದೆ. ನಮ್ಮ ಇಲಾಖೆಯ ಸಿಬ್ಬಂದಿಗಳು ನೀವು ಬಂದಾಗ ನಿಮಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ಆ ಸಮಯದಲ್ಲಿ ಮಾಹಿತಿ ಕೊಡ್ತಾರೆ. ನಿಮ್ಮ ಫೋನ್ ನಂಬರ್, ಅಡ್ರೆಸ್ ತಗೊಂಡು ನಿಮಗೆ ನಮ್ಮಲ್ಲಿ ಇನ್ನೊಂದು ಸೌಲಭ್ಯಗಳನ್ನು ಬರುವ ದಿನಗಳಲ್ಲಿ ನಿಮಗೆ ಮೊಬೈಲ್ಗೆ ಕರೆ ಮಾಡಿ ಸೂಚಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಹಾಗಾಗಿ ನಮ್ಮ ಇಲಾಖೆಯ ಸವಲತ್ತುಗಳನ್ನು ಪಡೆಯಬೇಕು ಅಂತ ಈ ಗ್ರಾಮ ಸಭೆಯ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕೃಷಿ ಇಲಾಖೆಯಲ್ಲಿ ರೈತರಾಗಿರಬೇಕು, ಅವರ ಹೆಸರಲ್ಲಿ ತಗೊಳ್ತೀರಲ್ಲ ನೀವು, ನಮಗೆ ಏನು ಫೆಸಿಲಿಟಿ ಇಲ್ಲದಿದ್ರೆ ಅದು ಟ್ಯಾಕ್ಸಿ ಎಲ್ಲಿಗೆ ಹೋಗ್ತದೆ? ನಮ್ಮ ಇಲಾಖೆ ಕೃಷಿ ಮಾಡುವಂಥ ಕೃಷಿ ಇಲ್ಲ, ಜಮೀನು ಇಲ್ಲದವರಿಗೆ ಏನು ಫೆಸಿಲಿಟಿ ಉಂಟಂತ ನಾನು ಕೇಳೋದು. ಅಲ್ಲಿ ನೋಡಿ, ನೀವೆಲ್ಲ ಟ್ಯಾಕ್ಸ್ ಕೊಡುವಾಗ ಕಸದ ಟ್ಯಾಕ್ಸ್, ಫಿಕ್ಸ್ ಟ್ಯಾಕ್ಸ್, ಟ್ಯಾಕ್ಸ್ ಅದೆಲ್ಲ
ಅಲ್ಲ ಅದು ನಾವೀಗ 2 ವರ್ಷದಿಂದ ನಾವು ಈ ಪಂಚಾಯತಿಯಲ್ಲಿ ಇದ್ದೇವೆ. ನಿಮ್ಮ ಕಸದ ಯಾಕೆ ವ್ಯವಸ್ಥೆ ಮಾಡಲಿಲ್ಲ? ಅದು ನಾವು ತಿನ್ನೋದಾ? ನಮ್ಮ ವ್ಯಾಪ್ತಿಗೆ ಬರೋದು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ ಕೃಷಿಗಳಿಗೆ ಅಲ್ಲ, ಕೊಡ್ತೀವಿ. ಅದು ಯಾರಿಗೆ ಹೋಗ್ತದೆ? ಕಸದ ಯಾರಿಗೆ ಹೋಗ್ತದೆ? ಅದಕ್ಕೆ ಪಂಚಾಯತಿಗೆ ಮತ್ತೆ ಅವರ ಅಲ್ಲ, ಅದು ನಮಗೆ ಮೇನ್ ಬೇಕು. ಅದು ಜಮೀನಿದ್ದವರಿಗೆ ಅದರಲ್ಲಿ ಕಸ ಹಾಕ್ಬೋದು. ಜಮೀನು ಇಲ್ಲದವರು ಮೇಡಮ್, ಒಂದು ನಿಮಿಷ. ಅವರು ಇಲಾಖೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ ಮಾಡಬೇಕು. ಜಮೀನು ಇಲ್ಲದವ್ರು ಏನ್ ಮಾಡೋದು? ಅದು ಯಾರು ಕೊಡ್ತಾರೆ ಆನ್ಸರ್ ನನಗೆ ಹೇಳಿ. ಯಾರು ಆನ್ಸರ್? ಅಲ್ಲ, ಅದನ್ನು ಕೊಡುವ. ನಾನು ಒಂದೇ ಕ್ವಶನ್ ಹೇಳುದು ಅಂತ ಗೊತ್ತಾ? ನಮಗೆ ಜಮೀನಿಲ್ಲ, ಒಬ್ಬೊಬ್ಬರೇ ನಿಲ್ತೇವೆ. ನಮ್ಮ ಸ್ವಲ್ಪ ಹಣದಲ್ಲಿ 1 ರೂಮ್ ಕಿಚನ್ ನಾವು ತಗೊಂಡಿದ್ದೇವೆ. ಅವರಿಗೆ ಯಾವ ಫೆಸಿಲಿಟಿ ಇಲ್ವಾ? ಹಾಗೆ ನೀವು ಜಮೀನು ಇಲ್ಲದವರಿಗೆ ಅವ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲಾಖೆಯಿಂದ ಮತ್ತೆ ಕೃಷಿ ಅವರಿಗೆ ಮಾಡಿದವರಿಗೆ ನಮಗೆ ಕೆಲಸ ಮಾತ್ರ ಇಲ್ಲ, ಏನಿಲ್ಲ. ಮತ್ತೆ ನಮಗೆ ನಾವೇನು ಮಾಡುದು? ನಮ್ಮ ಟ್ಯಾಕ್ಸ್ ತಗೊಳ್ತೀರಿ, ಅಲ್ಲ, ಟ್ಯಾಕ್ಸ್ ತಗೊಳ್ತೀರಿ. ಬಂದರೆ ಈಗ ಅದು ನೀವು tax ಉದ್ಯೋಗ ತಗೊಂಡ್ಮೇಲೆ ಬೇಕು ಅಂತಂದ್ರೆ ನಿಮಗೆ ಉದ್ಯೋಗ ಬೇಕು ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಅಂತ ಯೋಜನೆ ಇದೆ. ಅದ್ರ ಜಾಬ್ ಕಾರ್ಡ್ ಮಾಡಿದ್ರೆ ಅದರಲ್ಲಿ ನಿಮಗೆ ನೀವು ಉದ್ಯೋಗ ಬೇಕು ಅಂತ ಮನುಷ್ಯನಿಗೆ ಅರ್ಜಿ ಕೊಡ್ಬೋದು. ಅವ್ರ ಅರ್ಜಿ ಕೊಟ್ಟ ಮೇಲೆ ಒಂದು ಇಷ್ಟು ದಿನದೊಳಗೆ ನಿಮಗೆ ಉದ್ಯೋಗ ಕೊಡ್ತಾರೆ. ಈ ತರ ವ್ಯವಸ್ಥೆಗಳಿದೆ. ಅದಕ್ಕೆ ನೀವು ಕೃಷಿ ಇಲಾಖೆಯಿಂದ ಬೇಕು ಅಂತ ಹೇಳಿ ಪಂಚಾಯತಿಯಿಂದ ವ್ಯವಸ್ಥೆ ಮಾಡಬೇಕು. ಇಂಥವರದ್ದು ಏನು ಪರಿಸ್ಥಿತಿ? ಅದೇ ಹೇಳುದು, ನಿಮಗೆ ಕೆಲಸ ಇಲ್ಲ ಅಂತ ನೀವು ಕೇಳ್ತಾ ಇದ್ದೀವಿ. ನೀವು ನಿಮ್ಮಲ್ಲಿ ಜಾಗ ನಮಗೆ ಇಲ್ಲ, ಕೆಲಸ ಇಲ್ಲ. ಪಂಚಾಯತಿಂದಲೇ 1 ರೂಪಾಯಿ ಕೂಡ ನೀವು ಸಿಗ್ತಿಲ್ಲ. ಉದ್ಯೋಗ ಶಿಫ್ಟ್ ಮಾಡಿದ್ದೀರಾ ಮೇಡಮ್? ನಾನು ಏನು ಮಾಡಲಿಲ್ಲ. ಅದ್ರ ಬಗ್ಗೆ ಈಗ ನೀವು present ಬಂದದ್ದು ನಮಗೆ 1 ವರ್ಷದಲ್ಲಿ 6,000 ಟ್ಯಾಕ್ಸ್ ಕೊಡ್ತೀರಲ್ಲ, ಅಲ್ಲಿಂದ ನಾವು ಎಲ್ಲಿಂದ ಕಟ್ಟುವುದು ಆ ಟ್ಯಾಕ್ಸ್ ಅನ್ನು? ಅಲ್ಲ, 6,000 ಟ್ಯಾಕ್ಸ್ ಇರ್ಲಿಕ್ಕಿಲ್ಲ. ಅದು ನೋಡು, ವೆರಿಫೈ ಮಾಡಿಸಿ. ನಾನು PDO ಗೆ ಹೇಳ್ತೀನಿ. ಅಲ್ಲ, ನಿಮಗೆ ಎಷ್ಟು ಟ್ಯಾಕ್ಸ್ ಇದ್ರೆ ಏನು ವೆರಿಫೈ ಮಾಡಿಲ್ಲ. ಮತ್ತೆ ನಿಮಗೆ ಅದರಲ್ಲಿ ಉದ್ಯೋಗ ನಾವು ಬೇಕು. 21ರಿಂದ ನಾವು ಟ್ಯಾಕ್ಸ್ 2021ರಿಂದ ಟ್ಯಾಕ್ಸ್ ಕಟ್ಟಿದ್ದೇವೆ. 5,800 ಚಿಲ್ಲರೆ ಏನಾದರೂ ಉಂಟು. ಅದರಲ್ಲಿ ಕಸ ತಂದ್ರೆ ಬೇರೆ ಫೆಸಿಲಿಟಿ ನಮಗೆ ಬೇಡ. ನಾವು ಕಸ ಏನು ಮಾಡೋದಂತೆ ಒಂದು ನಮಗೆ ಅದೊಂದು ತಿಳಿಸಿ. ಆಯ್ತು, ಇಲ್ಲಾಂದ್ರೆ ಪಂಚಾಯತಿ ವಠಾರದಲ್ಲಿ ತಂದು ಹಾಕ್ಬೇಕಾ ಅದಾದ್ರೂ ಹೇಳಿ ನಮಗೆ. ಅಲ್ಲ, ಆಯ್ತು, ಅದನ್ನ ನಾವು PDO ರಿಂದ ಮಾಹಿತಿ ಕೊಡಿಸ್ತೇನೆ. ನಿಮ್ಮ ಏನ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ನೋಡ್ಕೊಂಡು ಮಾಹಿತಿ ಕೊಡಿಸ್ತೇನೆ. ಯಾವುದೇ ಆದಾಯ ಇಲ್ಲ. ಮತ್ತೆ ಒಂದು ಕಂಡೀಷನ್ ಅಲ್ಲಿ FID ಅಂತಿದೆ. ಫುಡ್ ಕಾನ್ಸ್ಟಿಟ್ಯೂಷನಲ್ಲಿ FID ಆಗಿರಬೇಕು. ಫಾರ್ಮರ್ಸ್ ಐಡೆಂಟಿ ನಂಬರ್ ಅಂತ ನಾವು ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ನಮ್ಮ ಆಧಾರ್ RTC ಪಾಸ್ಬುಕ್ ಕೊಟ್ಟರೆ ನೀವು ಈಗಾಗಲೇ ಸೌಲಭ್ಯ ಕಳೆದ 2 ವರ್ಷಗಳಿಂದ ಸೌಲಭ್ಯ ಪಡ್ಕೊಂಡ್ರೆ FID ನಂಬರ್ ಇರ್ತದೆ. ಅದಕ್ಕೆ ಸಾಕು. ಬೇರೆ ಆದಾಯ ನಿಮಗೆ ಅದು ಬೇರೆ ಯಾವುದು ನಿಮಗೆ PUC ಕಲಿಯುವವರೆಗೆ ಸಿಗ್ತದಾ? ಎಂತ ಆದ್ಮೇಲೆ ಹೆಲ್ತ್ ಆದಾಯ PUC ಅವರಿಗೆ ಹುಡುಗರಿಗೆ 2,500, ಹುಡುಗಿಯರಿಗೆ 3,000, ಡಿಗ್ರಿ ಆದವರಿಗೆ 5,000, ಹುಡುಗಿಯರಿಗೆ 5,000 ಈ ಥರ ವರ್ಗೀಕರಣ ಇದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಆಯಾ ಉಪಕೇಂದ್ರ ಆರೋಗ್ಯ ಕ್ಷೇಮ ಕೇಂದ್ರಗಳಿಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು ನೇಮಿಸಿರುತ್ತಾರೆ. ಸೊ ಆ ಪ್ರಕಾರ ಅಂಬಡಿ ಗ್ರಾಮ ಪಂಚಾಯತ್ಗೆ ನಾವು ಸ್ವೀಕರಿಸಿದ ಕುರಿಯಾಳಕ್ಕೆ ಶ್ರೀಮತಿ ಜಾಸ್ಮಿನ್ ಅವರು ನೇಮಕಗೊಂಡಿರುತ್ತಾರೆ. ಇದರ ಉದ್ದೇಶವಾಗಿ ಅಸಾಂಕ್ರಾಮಿಕ ರೋಗಗಳ ಚೆಕಪ್, BP, ಶುಗರ್, ಅದರ ಬಗ್ಗೆ ಚೆಕಪ್ ಹಾಗೂ ಕೆಲವು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಬರುವಂತಹ ಕೆಲವು ಯೋಜನೆಗಳನ್ನು ಗ್ರಾಮಸ್ಥರಿಗೆ ತಲುಪಿಸಬಹುದು. ಇದರ ಯೋಜನೆಗಳ ಒಂದು ಮಾಹಿತಿಯನ್ನು ಆಶೆಗಳ ಮುಖಾಂತರ ನಾವು ಗ್ರಾಮಸ್ಥರಿಗೆ ತಲುಪಿಸುತ್ತಿದ್ದೇವೆ. ಮತ್ತು ಇದು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಇದರ ಮಾಹಿತಿಯನ್ನು ನಮ್ಮ ವಾಮನಪದ ಆರೋಗ್ಯ ಮಿತ್ರ ಕೊಡಲಿಕ್ಕಿದ್ದಾರೆ. ಯೋಜನೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಮೊದಲನೇದಾಗಿ ನನ್ನ ಪರಿಚಯ, ನಾನು ಸಮುದಾಯ ಆರೋಗ್ಯ ಕೇಂದ್ರ ವಾಮನ ಪದವಿನಲ್ಲಿ ಆರೋಗ್ಯ ಮಿತ್ರರಾಗಿ ಆಯುಷ್ಮಾನ್ ಮಂಡಳಿಗೆ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಅಂಟಾಡಿಗೆ ಬಂದುಬಿಟ್ಟು ಬಂಟ್ವಾಳ ತಾಲೂಕು ಆಸ್ಪತ್ರೆ ಬರ್ತದೆ. ಅಲ್ಲಿ ಉಷಾ ಅನ್ನುವಂತಹ ಆರೋಗ್ಯ ಮಿತ್ರರಿದ್ದಾರೆ. ಸೊ ಇವತ್ತಿನ ನಾನಿಲ್ಲಿ ಅಂಟಾಡಿ ಗ್ರಾಮ ಪಂಚಾಯಿತಿಗೆ, ನಮ್ಮ ಪಂಚಿಕಲ್ಲು ಪಂಚಾಯಿತಿ ನನ್ನ ಅಂಡರಿಗೆ ಬಟ್ ಅಲ್ಲಿ ನನಗೆ ಚಾರ್ಜ್ ಇದೆ. ಹಾಗಾಗಿ ನಾನು ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಬಗ್ಗೆ ಎಲ್ರಿಗೂ ಮಾಹಿತಿ ಗೊತ್ತಿರ್ಬೋದು. ಆದರೂ ಈಗಿನ ಕೆಲವೊಂದು ಮಾಹಿತಿಗಳು ಚೇಂಜಸ್ ಆಗಿರೋದನ್ನು ನಿಮಗೆ ಇನ್ಫಾರ್ಮೇಶನ್ ಕೊಡಲಿ. ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಂತ ಹೇಳಿದ್ರೆ BPL ಅರ್ಹ ಮತ್ತು ಸಾಮಾನ್ಯ ವರ್ಗದವರಿಗೆ ಅಂತ 2 ವರ್ಗ ಬರ್ತದೆ. ಅರ್ಹ ಫ್ಯಾಮಿಲಿ ಮತ್ತು ಸಾಮಾನ್ಯ. ಅರ್ಹರು ಅಂತ ಹೇಳಿದ್ರೆ BPL ಅಂತ್ಯೋದಯ ಕಾರ್ಡ್ ಹೊಂದಿರೋರು ಅರ್ಹರು. ಸಾಮಾನ್ಯ ಅಂತ ಹೇಳಿದ್ರೆ APL ಕಾರ್ಡ್. ಇದರಲ್ಲಿ APL ನವರಿಗೂ ಬೆನಿಫಿಟ್ ಇದೆ, BPL ನವರಿಗೂ ಬೆನಿಫಿಟ್ ಇದೆ. APL ನವರಿಗೆ ಯಾವ ರೀತಿ ಅಂತ ಹೇಳಿದ್ರೆ 30-70% ಅಂತ. 30% ಗೌರ್ಮೆಂಟ್ ಇಂದ ಬರುತ್ತೆ, 70% ಅವರೇ ಪೇ ಮಾಡಬೇಕಾಗುತ್ತೆ.
ಹಾಗೆ BPL ನವರಿಗೆ ಒಂದು ಫ್ಯಾಮಿಲಿಗೆ 5 ಲಕ್ಷದವರೆಗೆ 1 ವರ್ಷ ತನಕ ಟ್ರೀಟ್ಮೆಂಟ್ ಬರ್ತದೆ. ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರಿಗೂ ಕೂಡ ABRK ಕಾರ್ಡ್ ಕಂಪಲ್ಸರಿ ಮಾಡಲೇಬೇಕು. ಇದುವರೆಗೆ ಯಾರು ಮಾಡಲಿಲ್ಲ ಅವರು ಕಂಪಲ್ಸರಿ ಇವತ್ತಿನಿಂದ ಆನ್ಲೈನ್ ರೆಫರಲ್ ಅನ್ನುವಂಥದ್ದು ಮಾಡಿದ್ರು. ಇದುವರೆಗೆ ಹೇಗಿತ್ತು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಅಥವಾ ಡಿಸ್ಟ್ರಿಕ್ಟ್ ವೆಲ್ನಾಕ್ ಹಾಸ್ಪಿಟಲ್ ಹೋಗಬೇಕಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ವೆಲ್ನಾಕ್ಕಿಂದ ಡೈರೆಕ್ಟ್ ನಮಗೆ ಏನಾದರೂ ಬೇರೆ ರೀತಿಯ ಕಾಯಿಲೆ, ದೊಡ್ಡ ಮಟ್ಟದ ಕಾಯಿಲೆ ಏನಾದರೂ ಇದ್ರೆ ಅಲ್ಲಿಂದ ರೆಫರಲ್ ಪ್ರೈವೇಟ್ ಹಾಸ್ಪಿಟಲ್ಗೆ ಕೊಡುವಂತಹ ಸಿಸ್ಟಮ್ ಇತ್ತು. ಈಗ ಏನಂತಂದ್ರೆ ಅದರಲ್ಲೂ ಕೂಡ ಎಮರ್ಜೆನ್ಸಿ ಯಾವುದೇ ಇದರಿಂದ ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ನೀವು ಕೇಳ್ಬೋದು. ಯಾಕಂದ್ರೆ ಸಡನ್ ಹಾರ್ಟ್ ಅಟ್ಯಾಕ್ ಆದ ಅಥವಾ ಆಕ್ಸಿಡೆಂಟ್ ಆದ ತಕ್ಷಣ ನಾವು ರೆಫರಲ್ ಅನ್ನು ಇಟ್ಕೊಂಡು ಹೋಗ್ಲಿಲ್ಲ. ಅಂಥವರಿಗೆ ಖಂಡಿತವಾಗ್ಲೂ ಡೈರೆಕ್ಟ್ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ ಅವರಿಗೆ ಟ್ರೀಟ್ಮೆಂಟ್ ಇದೆ. ಆದರೆ ನಿಮಗೆ ಆಯುಷ್ಮಾನ್ ಅಂಡರಲ್ಲಿ ಟ್ರೀಟ್ಮೆಂಟ್ ಸಿಗಬೇಕಾದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ಡೈರೆಕ್ಟ್ ಹೋಗುವವರಿಗೆ ಯಾವುದೇ ರೀತಿಯ ರೆಫರಲ್ ಅಗತ್ಯ ಇರುವುದಿಲ್ಲ, ಯಾಕಂದ್ರೆ ಎಮರ್ಜೆನ್ಸಿಗೆ ಮಾತ್ರ. ಇಲ್ಲದಿದ್ದರೆ ಈಗ ಕಾರ್ಡ್ ಇದು ಕ್ಯಾನ್ಸರ್ ಅಥವಾ ಸಣ್ಣ ಪುಟ್ಟ ನರದ ಸರ್ಜರಿಗಳಿಗೆಲ್ಲ ಈಗ ನಮ್ಮ ವೆಲ್ನಾಕ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲದಿದ್ರೆ ಅಲ್ಲಿಂದ ಒಂದು ರೆಫರಲ್ ಕೊಡ್ತಾರೆ. ಸೊ ಅದನ್ನ ಇಟ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಮೊದಲು ನಿಮಗೆ ರೆಫರಲ್ ಜೊತೆಗೆ ರೇಷನ್ ಆಧಾರ್ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಈಗ ರೆಫರಲ್ ಕೊಡಬೇಕಾದ್ರೆ ನಿಮ್ಮ ಹತ್ರ ABRK ಕಾರ್ಡ್ ಕಂಪಲ್ಸರಿ ಬೇಕು ಅಂತ ಹೇಳಿ ಗವರ್ಮೆಂಟ್ ಇವತ್ತಿನಿಂದ ಒಂದು ರೂಲ್ಸ್ ಹೊರಡಿದೆ. ಹಾಗಾಗಿ ನೀವು ಬಾಪೂಜಿ ಕೇಂದ್ರ, ಈಗ ಪಂಚಾಯಿತಿಗಳಲ್ಲಿ ಕಂಪಲ್ಸರಿಯಾಗಿ ಆಯುಷ್ಮಾನ್ ಕಾರ್ಡ್ ಕೊಡಬೇಕು ಅಂತ ಬಂದಿದೆ. ಮತ್ತೆ ಸೇವಾ ಸಿಂಧುಗಳಲ್ಲಿ ಕೊಡ್ತಾ ಇದ್ದಾರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಕೊಡ್ತಾ ಇದ್ದಾರೆ, ಸಮುದಾಯ ಆಸ್ಪತ್ರೆಗಳಲ್ಲಿ ಕೊಡ್ತಾ ಇದ್ದಾರೆ. ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಆಯುಷ್ಮಾನ್ ಕಾರ್ಡ್ ಕೊಡ್ತಾ ಇಲ್ಲ. ಸೊ ಇಲ್ಲಿ ಹೋಗಿ ನೀವು ಮಾಡ್ಕೋಬಹುದು. ಒಂದು ವೇಳೆ ಅಲ್ಲಿ ನಿಮಗೆ ತಂಬು ಕೊಡುವಂತ ಸಿಸ್ಟಮ್ ಇದೆ. ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕೊಟ್ಟಾಗ ನಿಮ್ಮ ತಂಬು ಕೇಳುತ್ತದೆ ಅಲ್ಲಿ ಆಯುಷ್ಮಾನ್ ಕಾರ್ಡ್ಗೆ. ಸೊ ನಿಮ್ಮ ತಂಬು ಆಗದಿದ್ರೆ ನಿಮ್ಮ ಐ ಸ್ಕ್ಯಾನರ್ ಅಂತ ಬರ್ತದೆ. ಈಗ CSC ಗಳಲ್ಲಿ ಇಲ್ಲ, ಸಮುದಾಯ ತಾಲೂಕು ಆಸ್ಪತ್ರೆಯಲ್ಲಿ ಐ ಸ್ಕ್ಯಾನರ್ ಅಂತ ಉಂಟು. ಅದರ ಮೂಲಕ ನಿಮಗೆ ಆಯುಷ್ಮಾನ್ ಕಾರ್ಡ್ ಮಾಡಿಸಬಹುದು. ಒಂದು ವೇಳೆ ಈಗ APL ಕಾರ್ಡ್ ಇದ್ದವರು BPL ಕಾರ್ಡ್ಗೆ ಏನಾದರೂ ಅರ್ಜಿ ಕೊಟ್ಟಿದ್ರೆ ಅವರು ದಯವಿಟ್ಟು ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಒಂದು ಸಲ ಆಯುಷ್ಮಾನ್ ಕಾರ್ಡ್ ಮಾಡಿದ್ರೆ ಚೇಂಜಸ್ ಮಾಡ್ಲಿಕ್ಕೆ ಆಗುದಿಲ್ಲ. BPL ಕಾರ್ಡ್ ಹೊಂದಿದವರು ಮಾಡಿಸ್ಕೋಬಹುದು. ಯಾಕಂದ್ರೆ APL ಚೇಂಜ್ ಆದ್ರೂ ಪರವಾಗಿಲ್ಲ, ಅವರಿಗೆ ಏನಾದರೂ ಚೇಂಜಸ್ ಬೇಕಾಗಿರುತ್ತೆ. ಸೊ ಒಂದು ವೇಳೆ ನಿಮಗೆ ಈಗ BPL ಗೆ ಅಪ್ಲಿಕೇಶನ್ ಕೊಟ್ಟಿದ್ರೆ ಅಂತವರು ಅದು ಬರುವವರೆಗೆ ವೇಟ್ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ ರೇಷನ್ ಕಾರ್ಡ್ ಎಲ್ಲರದ್ದು ನಂಬರ್ ಚೇಂಜಸ್ ಆಗಿದೆ. ಈಗ ಹೊಸದಾಗಿ ನಂಬರ್ ಬಂದಿದೆ. ಮೊದಲೆಲ್ಲ BTL ಆ ಥರ ಬರ್ತಾ ಇತ್ತು. ಈಗ ಡೈರೆಕ್ಟ್ ಆಗಿ 110200 ಆ ಥರ ನಂಬರ್ಗಳು ಬರ್ತಾ ಇದೆ. ಕೆಲವರಿಗೆ ಅದು ಗೊತ್ತೇ ಇಲ್ಲ, ಚೇಂಜಸ್ ಮಾಡಲಿಲ್ಲ. ಆಧಾರ್ ಕಾರ್ಡ್ ಕೊಡದಿದ್ರೆ ನಿಮ್ಮ ಹೆಸರು ಅದರಿಂದ ಕ್ಯಾನ್ಸಲ್ ಆಗ್ತಾ ಇದೆ. ಅದು ಆಧಾರ್ ಕಾರ್ಡ್ ಅನ್ನು ಕೊಡುವಂತ ಒಂದು ಸಿಸ್ಟಮ್ ಇದೆ. ಈಗ ಆಧಾರ್ ಕಾರ್ಡ್ ಅನ್ನು ನೀವು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಬೇಕು. ಲಿಂಕ್ ಮಾಡದಿದ್ರೆ ನಿಮ್ಮ ಹೆಸರು ಹೋಗುತ್ತೆ. ಕೆಲವರಿಗೆ ಗೊತ್ತೇ ಇರುವುದಿಲ್ಲ. ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನು ಒಂದು ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮಗೆ ಆರೋಗ್ಯದ ಸಮಸ್ಯೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಸಡನ್ ಆಗಿ ಬಂದಾಗ ನಾವು ತಹಶೀಲ್ದಾರ್ ಹತ್ರ ಇಲ್ಲಿ ಓಡಾಡೋದಕ್ಕಿಂತ ಮುಂಚೆಯೇ ನಾವೊಂದು ಇದನ್ನು ನೋಡ್ಕೊಳ್ಳೋದು ಒಳ್ಳೇದು ಅಂತ. ಮತ್ತೆ ನಿಮಗೆ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಆಯುಷ್ಮಾನ್ ಕಾರ್ಡ್ ಮಾಡಬೇಕಾದ್ರೆ 10 ರೂಪೀಸ್ ಚಾರ್ಜಸ್ ಆಗ್ತದೆ. ಮತ್ತೆ ನಿಮ್ಮ ಪ್ರೈವೇಟಿಗೆ ಏನಾದಿದ್ರೆ ಅವರದ್ದು ಚಾರ್ಜಸ್ ಇದೆ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಎಲ್ಲಿ ಬೇಕಾದರೂ ಮಾಡಿಸ್ಬೋದು, ಆದರೆ ಕಂಪಲ್ಸರಿಯಾಗಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇದೆ, ಎಲ್ಲಾ ರೀತಿಯ ಟ್ರೀಟ್ಮೆಂಟಿಗೂ ಬರ್ತದೆ. ಜ್ವರದಿಂದ ಹಿಡಿದು ದೊಡ್ಡ ಮಟ್ಟದ ಕಾಯಿಲೆವರೆಗೂ ಆಯುಷ್ಮಾನ್ ಆರೋಗ್ಯ ಕರ್ನಾಟಕದಲ್ಲೇ ಟ್ರೀಟ್ಮೆಂಟ್ ಸಿಗ್ತದೆ. ಒಂದು ವೇಳೆ ಕೇರಳದವರು ಬಂದು ಇಲ್ಲಿ ಕೂತಿದ್ರು ಅವರಿಗೂ ಕೂಡ ಅಲ್ಲಿಯ PMJY ಅನ್ನುವಂತಹ ಒಂದು ಕಾರ್ಡ್ ಇದೆ. ಸೊ ಅದನ್ನು ತೋರಿಸಿದ್ರೆ ಇಲ್ಲಿ ಅವರಿಗೂ ಕೂಡ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗ್ತದೆ. ಸೊ ಯಾವ ರೀತಿಯ ಕಾಯಿಲೆಗಳು ಬಂದಾಗಲೂ ನೀವು ಡೈರೆಕ್ಟ್ ಆಗಿ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೇಳಬಹುದು. ಇಲ್ಲದ್ರೆ ನೀವು ತಾಲೂಕು ಆಸ್ಪತ್ರೆ ಬಂಟ್ವಾಳಕ್ಕೆ ಹೋದ್ರೆ ಅಲ್ಲಿ ಆರೋಗ್ಯ ಮಿತ್ರ ಉಷಾಂತ್ ಇದ್ರೆ ಅವರನ್ನು ಕಾಂಟ್ಯಾಕ್ಟ್ ಆಗಿ ನೀವು ಡೈರೆಕ್ಟ್ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೋದು. ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೆ ಕೇಳಬಹುದು. ಇಲ್ಲ ನೀವು ತಾಲೂಕು ನಿಮ್ಮ ಪಂಚಾಯತಿ ಇಲ್ಲದ್ರೆ ನಿಮ್ಮ ಆಹಾರ ಮತ್ತು ಸರಬರಾಜು ಇಲಾಖೆ ಇದೆಯಲ್ಲ ಅಲ್ಲಿ ಹೋಗಿ ಅದೇ ಪಂಚಾಯತಲ್ಲಿ ಆ ಫೆಸಿಲಿಟಿ ಉಂಟಾ? ಲಿಂಕ್ ಮಾಡಿ ಎಲ್ಲ ಕೊಡೋದು. ಅದಕ್ಕೆ ಫೋನ್ ನಂಬರ್ ಕೂಡ ಕಂಪಲ್ಸರಿ ಬೇಕು. ಯಾಕಂದ್ರೆ ಆಧಾರದಲ್ಲಿ ಒಂದು ನಂಬರ್ ಇರುತ್ತೆ. ಪಂಚಾಯತಿಗೆ ಹೋಗುವಾಗ ಅದಕ್ಕೆ ಏನಿಲ್ಲ, ಅದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ಇದ್ರೆ ಲಿಂಕ್ ಮಾಡಿ ಅವರೆಲ್ಲ ಕೊಡ್ತಾರೆ. ಕೊಡ್ತಾರೆ. ವೈದ್ಯಾಧಿಕಾರಿಗಳ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ CHO ಅಂತ BSc ನರ್ಸಿಂಗ್
ಜಸ್ಟ್ 1 ಮಂತ್ ಆಗಿರೋದಷ್ಟೇ. ಅವರದ್ದು ಕುರಿಯಾಲದಲ್ಲಿ ಇವರು ಈಗ PSC ಇದ್ದಾರೆ, ಅವರು ಪ್ಲೇಸ್ಮೆಂಟ್ ಕೇಳಿದ್ದಾರೆ, ಅವರಿಗೆ ಸಿಗ್ಬೇಕಷ್ಟೇ. ಸೊ ಅವರಿಗೆ ಕೂಡ ಪ್ರಾಬ್ಲಮ್ಸ್ ಇದೆ, ಅವರು ಹೇಳ್ತಾರೆ ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಸಮಸ್ಯೆ ಇದೆ ಅಂತೆ. ಖಂಡಿತವಾಗಿ. ಸೊ ನಾನು ಇದರಲ್ಲಿ ಆಯುಷ್ಮಾನ್ಗೆ ಯಾರು ಕೂಡ ಏನಾದರೂ ಡೌಟ್ಸ್ ಇದ್ದಿದ್ರೆ ಹಾಸ್ಪಿಟ್ಲಿಗೆ ಹೋಗುವ ಮುಂಚೆ ಗೌರ್ಮೆಂಟ್ಗೆ ನಾವು ಇದು ಮಾಡಬೇಕಾ ಅಥವಾ ಪ್ರೈವೇಟ್ ಹಾಸ್ಪಿಟಲ್? ನಿಮಗೆ ಸಣ್ಣ ಪುಟ್ಟ ಕಾಯಿಲೆ ಅಂದ್ರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇದೆ. ಇಲ್ಲ, ನಾವು ಡೈರೆಕ್ಟ್ ಪ್ರೈವೇಟಿಗೆ ಹೋದದ್ದು. ನಮ್ಮ ಗಂಡನಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಆಯುಷ್ಮಾನ್ ಆಗುದಿಲ್ಲ. ಏನು ಪ್ರಾಬ್ಲಮ್ ಆಗಿದೆ? ಏನು ಪ್ರಾಬ್ಲಮ್ ಆಗಿದೆ? 1 ವರ್ಷ ಆಯ್ತಷ್ಟೇ. ಅವ್ರು ತೀರಿದ್ದಾರೆ ಇವಾಗ, ಅವ್ರು ತೀರಿ ಹೋಗಿದ್ದಾರೆ. ಆವಾಗ ನಮಗೆ ಆಯುಷ್ಮಾನ್ ಆಗುದಿಲ್ಲ ಅಂತ ಹೇಳಿದ್ರು ಅವರು. ಸೊ ನೀವು ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಈ ವಿಚಾರಗಳು ಗೊತ್ತಾಗಿರುವುದಿಲ್ಲ. ಇನ್ನೊಂದು ಏನಂದ್ರೆ, ಆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೂಡ ಪ್ರೈವೇಟ್ ಆರೋಗ್ಯ ಮಿತ್ರರುಗಳು ಇದ್ದಾರೆ. ಸೊ ಅವರ ಹತ್ರ ನೀವು ಡೈರೆಕ್ಟ್ ಹೋಗಿ ಅಲ್ಲಿ, ಅದು ಪ್ರೈವೇಟ್ ಹಾಸ್ಪಿಟಲ್ ಕಡೆಯಿಂದ ಪ್ರಾಬ್ಲಮ್ ಆಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಕಂಪಲ್ಸರಿ ರೂಲ್ಸ್ ಇದೆ, ಯಾವುದೇ ಒಂದು ಪೇಷಂಟ್ ಬಂದ್ರೆ ಅವ್ರ ಹತ್ರ ಯಾವ ರೇಷನ್ ಕಾರ್ಡ್ ಇದೆ ಅಂತ ನೋಡಿ ಫಸ್ಟ್ ಆಫ್ ಆಲ್ ಅವರಿಗೆ ಪ್ರಿಪೇರ್ ಕೊಡುವಂಥದ್ದು ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಅವರು ನಮ್ಮ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಅಲ್ಲಿ. ಏನೂ ಕೊಡಲಿಲ್ಲ ಅವರು. ಈಗ ಸತ್ತೋದ್ರು, ಏನು ಮಾಡಿ ಪ್ರೈವೇಟ್? ದಯವಿಟ್ಟು ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ. ನೀವೇನಾದರೂ ಹಾಸ್ಪಿಟಲ್ಗೆ ಇದಕ್ಕೆ ಪ್ರಾಬ್ಲಮ್ಸ್ ಹೋಗೋದಿದ್ರೆ ಮಾತ್ರ ಕಾಲ್ ಮಾಡಿ. ಡಾಕ್ಟರ್ ಇದ್ದಾರಾ ಅಥವಾ ಅವರಿದ್ದಾರೆ ಇವರಿದ್ದಾರೆ ಅಂತ ದಯವಿಟ್ಟು ಕಾಲ್ ಮಾಡಬೇಡಿ. ಈಗ ನಮಗೆ ಕೊಟ್ಟಿರುವ CVG BSN ಆಗಿರುತ್ತೆ, ಎಲ್ಲಿ ಕೂಡ ನೆಟ್ವರ್ಕ್ ಸಿಗುವುದಿಲ್ಲ. ಅದಕ್ಕೆ ನಾವು ನಿಮಗೆ ಅಗತ್ಯಕ್ಕೆ ನಿಮ್ಮ ಹೆಲ್ತಿನ ಸಮಸ್ಯೆಗೆ ಬೇರೆ ಕಡೆ ಪ್ರೈವೇಟಿಗೆ ಹಾಸ್ಪಿಟಲ್ ಹೋಗೋದಕ್ಕೋಸ್ಕರ ನಾನು ನಂಬರ್ ಕೊಡ್ತೇನೆ. ಸೊ ಅದಕ್ಕೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ನಂಬರ್ ಬರ್ಕೊಳ್ಳಿ 9696 32 47 1868. ದಯವಿಟ್ಟು ನಿಮಗೆ ಹೆಲ್ತಿನಲ್ಲಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕದ ಸಮಸ್ಯೆ ಇದ್ರೆ ಮಾತ್ರ ಕಾಲ್ ಮಾಡಿ. ಏಪ್ರಿಲ್ 1 ಅಲ್ಲಿಂದ ಮೇ ಜೂನ್ 1 ಹೌದು, ಮೇ 2 ತಿಂಗಳ ಹೌದು. ನಮಗೆ ನಮ್ಮ ಗ್ರಾಮದಿಂದ ಗೊತ್ತಿಲ್ಲ, ನೀವು ಇದ್ದೀರಾ ಅಂತ ಹೇಳಿ ನಾವು ಗ್ರಾಮ ಪಂಚಾಯತಿಗೆ ಅಂತ ನಮಗೆ ತಿಳಿಸಿಲ್ಲ. ರಿಪೋರ್ಟಿಂಗ್ ಯಾರಿಗೆ ಗ್ರಾಮದಲ್ಲಿ ಏನಾದರೂ ನಮ್ಮ MOಗೆ ರಿಪೋರ್ಟಿಂಗ್ ಇದೆ. MO ಅಂತ ರಿಪೋರ್ಟಿಂಗ್ ಮಾಡಿ ಡಾಕ್ಟರ್ ಸತೀಶ್ ಇದ್ದಾರೆ ನಮ್ಮ ಪಂಜಿಕಲಲ್ಲಿ. ಸೊ ಅವರಿಗೆ ರಿಪೋರ್ಟಿಂಗ್ ಇದೆ. ಅವರ ಮಾರ್ಗದರ್ಶನದಂತೆ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಸೊ ಪ್ರೆಸೆಂಟ್ ಈಗ ಪಂಜಿಕಲಲ್ಲಿ ವರ್ಕ್ ಮಾಡ್ತೇವೆ. ಮತ್ತು ಕೆಲವು ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡಿದ್ದೇವೆ. ನಾಲ್ಕೆಮಾರಲ್ಲಿ, ಕಿಂಡಿಬೆಟ್ಟು ಅಂಗನವಾಡಿಯಲ್ಲೆಲ್ಲ BP ಶುಗರ್ ಚೆಕಪ್ ಇದೆಲ್ಲ. ಮತ್ತೆ ನಮ್ದು ACF ಸರ್ವೆ, ಆಕ್ಟಿವ್ ಕೇಸ್ ಫೈಂಡಿಂಗ್, TB ಕೂಡ ಸರ್ವೆದು ಕೂಡ ಮಾಡಿದ್ದೇವೆ. ನೀವು ನಮ್ಮ ಗ್ರಾಮಕ್ಕೆ ನೇಮಕವಾಗಿದ್ದೀರಾ ಅಂತ ಹೇಳಿಬಿಟ್ಟು ಗ್ರಾಮಸ್ಥರಿಗೆ ತಿಳಿಯೋದಕ್ಕೆ ಏನಿತ್ತು? ನಾವು ಆಶಾ ವರ್ಕರ್ಗೆ ಒಂದು ಇನ್ಫಾರ್ಮ್ ಮಾಡಿದ್ದೇವೆ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ನಾವು ಒಂದು ಕೊಟ್ಟಿದ್ದೇವೆ ಸ್ಟಾರ್ಟಿಂಗ್ ಬರುವಾಗಲೇ. ನಿಮ್ಮ ಪಕ್ಕದಲ್ಲಿ PDO ಇದ್ದಾರೆ, ಈ ಪಕ್ಕದಲ್ಲಿ ಕಾರ್ಯದರ್ಶಿ ಇದ್ದಾರೆ. ಎಲ್ಲರೂ ನಮ್ಮ ಅಂದ್ರೆ ನಮಗೆ ಬೇಕಾದ ಸಲಕರಣೆಗಳ ಸಪ್ಲೈ ಸ್ವಲ್ಪ ಡಿಲೇ ಆಗಿದೆ. ಸರಿ ಸರಿ. ಪಂಚಾಯತ್ನಲ್ಲಿ ಒಂದು ಬೋರ್ಡ್ನಲ್ಲಿ ಎಲ್ಲಾದರೂ ಈ ರೀತಿ ಸಿಬ್ಬಂದಿಗಳು ನೇಮಕಗೊಂಡಿದ್ದಾರೆ ಎನ್ನುವಂಥ ಒಂದು ವಿಷಯ ಏನಾದರೂ ಹಾಕಿದ್ದಾರಾ ನೋಟಿಸ್ ಕೊಟ್ಟರೆ? ಜಸ್ಟ್ ನೀವೇ ಕೇಳಿ ಅವರಿಗೆ. ನಾವು ಕೇಳಿದ್ರು, ನಾವು ಗ್ರಾಮಸ್ಥರು. ಯಾಕಂದ್ರೆ ನೀವು ಸರ್ಕಾರದಿಂದ ನಮ್ಮ ಟ್ಯಾಕ್ಸ್ನಿಂದ ನಿಯುಕ್ತರಾದವರು. ಅಂತ ಒಂದು ಪ್ರಕ್ರಿಯೆ ಏನಾದರೂ ನಡೆದಿದ? ಅವರಿಗೆ ಇನ್ಫಾರ್ಮ್ ಮಾಡಿದ್ದೇವೆ. ಸರ್, ಏನಂದರೆ ಈಗ ಅವರು 2 ಉಪಕೇಂದ್ರಗಳಿಗೆ ವೈದ್ಯಾಧಿಕಾರಿಗಳಾಗಿ ಇರೋದರಿಂದ ಆ ಉಪಕೇಂದ್ರಗಳಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ. ಇನ್ನೂ ಕೂಡ ಅದನ್ನು ಕಲ್ಪಿಸಬೇಕಾಗಿರೋದ್ರಿಂದ ಅವರು ಪ್ರಸ್ತುತ ಏನು ಪಂಜಿಕಲ್ಲು ಆರೋಗ್ಯ ಕೇಂದ್ರದಲ್ಲೇ ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ಈಗ ಕಂಟಾಡಿ ಮತ್ತು ಕುರಿಯಾಳ ಎರಡೂ ಕೂಡ ಪಂಜಿಕಲ್ಲು ಆರೋಗ್ಯ ಕೇಂದ್ರಕ್ಕೆ ಒಳಪಟ್ಟಿವೆ, ಅದರ ವ್ಯಾಪ್ತಿಗೆ ಒಳಪಟ್ಟಿವೆ. ಸೊ ಹಂಗಾಗಿ ಅಲ್ಲೇ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ಅವರು ಯಾವಾಗ ಉಪಕೇಂದ್ರಗಳಿಗೆ ಬಂದು ಅಲ್ಲಿ ಕರ್ತವ್ಯನ ನಿರ್ವಹಿಸೋದಕ್ಕೆ ಪ್ರಾರಂಭಿಸ್ತಾರೆ ಅಂತೂ ನಾವು ಖಂಡಿತ ಮಾಹಿತಿಯನ್ನು ಕೊಡ್ತೇವೆ. ಯಾಕೆಂದರೆ ಈಗ ಪ್ರಸ್ತುತ ಇಲ್ಲಿ ಇನ್ನೂ ಕೆಲವು ಸೌಲಭ್ಯಗಳಿಲ್ಲ. ಈಗ ನಾವು ಅಂಬೇಡ್ಕರ್ ಸಭಾಭವನದ ಹತ್ತಿರ ಒಂದು ಹಳೆ ಕಟ್ಟಡ ಇದೆ, ಪಂಚಾಯತ್ ಕಟ್ಟಡ. ಅಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಬಾಕಿ ಇದೆ. ಅದಾದ ನಂತರ ನಾವು ಖಂಡಿತ ಮಾಹಿತಿ ಕೊಡ್ತೀವಿ ನಾಗರಿಕರಿಗೆ. ಅಲ್ಲ, ಈಗ ಅದೇ ಅಂಟಾಡಿ, ಈಗ ನೋಡಿ ಪಂಜಿಕಲ್ಲು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ 2 ಉಪಕೇಂದ್ರಗಳಿಗೆ ಅಲ್ಲೇ ಅವರು ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಇಲ್ಲಿಂದ ಏನು ಅಂಟಾಡಿ ಮತ್ತು ಕುರಿಯಾಳ ಗ್ರಾಮಸ್ಥರು ಅಲ್ಲಿಗೆ ಹೋಗ್ತಾರೆ. ಅವಾಗ ಇವರೇ ಅವರ ಬಗ್ಗೆ ಏನು ಆರೋಗ್ಯ ಸೇವೆಗಳನ್ನು ನೀಡುವಂಥವರು ಇವರೇನೆ. ಅಲ್ಲಿ ಸಾಧಾರಣವಾಗಿ ಮಾಹಿತಿ ಇರ್ತದೆ. ಆಲ್ರೆಡಿ 2 ತಿಂಗಳಾಯಿತು.
ನಾವು ಇನ್ನು ಏನು ಮಾಡಬೇಕು? ಅಲ್ಲ, ಈಗ ಉಪಕೇಂದ್ರಗಳಿನ್ನೂ ಅಲ್ಲಿ ಕಾರ್ಯಾಚರಿಸ್ತಾ ಇಲ್ವಲ್ಲ, ಸೊ ಹಂಗಾಗಿ ಅಲ್ಲಿ ಶಾಶ್ವತವಾಗಿ ಅವರಿಗೊಂದು ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು. ಮಾಡಿಕೊಟ್ಟ ಮೇಲೆ ಅವರಿಗೆ ನಾವು ಗ್ರಾಮ ಪಂಚಾಯತ್ನಲ್ಲಿ ಪ್ರಕಟಣೆಯನ್ನು ಕೊಡಬಹುದು. ಇಂತಿಂಥ ಕೇಂದ್ರಗಳು, ಉಪಕೇಂದ್ರಗಳ ಈಗ ಅಲ್ಲಿ ವೈದ್ಯಾಧಿಕಾರಿಗಳು ಕಾರ್ಯಾಚರಿಸ್ತಾ ಇದ್ದಾರೆ ಅಂತ ಮಾಹಿತಿ ಕೊಡ್ಬೋದು ಅಲ್ವಾ? ಅಲ್ಲ, ಆ ರೀತಿ ಎಲ್ಲ ನೀವೇನು ನಿಮ್ಮದೇ ಹೇಳ್ತಾ ಇದ್ದೀರಿ. ನಾನು ಕೇಳೋದಲ್ಲ, ಆಲ್ರೆಡಿ ಆಲ್ರೆಡಿ ಅವರು ಪಂಚಿಕಲ್ನಲ್ಲಿ ಆಲ್ರೆಡಿ ವೈದ್ಯಾಧಿಕಾರಿ ಇದ್ದಾರಲ್ವ? ಉಪಕೇಂದ್ರ ಪಂಚಿಕಲ್ನಲ್ಲಿ ಆಲ್ರೆಡಿ ಇದ್ದಾರಲ್ವ? ಇವರು ಬರೋದಕ್ಕಿಂತ ಮೊದಲೇ ಇದ್ದಾರೆ. ಅವರು ಚಾರ್ಜ್ ಇರ್ತಾರಂತೆ ಅಷ್ಟೇ. ನಾನು ಕೇಳೋದಲ್ಲ, ಪಂಚಾಯತ್ನಲ್ಲಿ PDO ಇದ್ದಾರೆ, ಮತ್ತೊಬ್ಬ PDO ಒಂದು ಪಕ್ಕದಲ್ಲಿ ಕೂತ್ಕೊಳ್ಬೇಕಾ? ಯಾರು? ನೀವು PDO ಇದ್ದೀರಿ, ಅವರು ವೈದ್ಯಾಧಿಕಾರಿಗಳಲ್ಲ. ಅದೇ ನಾನು ಹೇಳುವಂಥದ್ದು. ವೈದ್ಯಾಧಿಕಾರಿ ಆಲ್ರೆಡಿ ಇರುವಾಗ ಇವರಿಗೆ ಗ್ರಾಮವನ್ನು ಕೊಟ್ಟಿದ್ದಾರಲ್ವಾ? ಗ್ರಾಮಗಳು ಕೊಟ್ಟರು ಸಹ ಅಲ್ಲಿ ಉಪಕೇಂದ್ರಗಳಿಗೆ ಕೆಲವೊಂದು ಸೌಲಭ್ಯಗಳನ್ನು ಕಲ್ಪಿಸಬೇಕು. ಅಲ್ಲಿ ಇನ್ನೂ ಕೆಲವೊಂದು ಸಲಕರಣೆಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಅಧಿಕೃತವಾಗಿ ಅಲ್ಲಿ ಇನ್ನೂ ಚಾಲನೆ ಆಗಿಲ್ಲ. ಆದ್ದರಿಂದ ಅವರು ಪಂಜಿಕಲ್ಲು ಪಂಚಾಯತ್ನಲ್ಲಿ ಇದು ಏನು ಆರೋಗ್ಯ ಕೇಂದ್ರದಲ್ಲೇನೆ ಈಗ ಕಾರ್ಯಾಚರಿಸ್ತಾ ಇದ್ದಾರೆ. ಸರ್, ನಿಮ್ಮಲ್ಲಿ ಗೊತ್ತಾಯ್ತಲ್ಲ? ಸರ್, ಇದಕ್ಕೆ ಏನು ಆಗಬೇಕು? ಅವರು 2 ತಿಂಗಳಿಂದ ಅಲ್ಲಿ ಕೂತ್ಕೊಳ್ಬೇಕಾ? ಗ್ರಾಮಸ್ಥರು ಇರುವಲ್ಲಿ ಅವರ ಇದು ಏನು ಹೇಳ್ತೇವೆ ನಾವು ಪೋಸ್ಟಿಂಗ್ ಆಗ್ಬೇಕಾ? ಅವರು ಹೇಳೋದು ನನಗೆ ಅರ್ಥ ಆಯ್ತು. ಏನಾಗಿದೆ ಇಲ್ಲಿಯವರೆಗೆ ಏನಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇಲ್ಲ, ಅವರಿಗೆ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಪಂಚಿಕಲ್ನಲ್ಲಿ ಏನಿದೆ, ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಲ್ಲಿ ಮೆಡಿಕಲ್ ಆಫೀಸರ್ ಇದ್ದಾರೆ. ಇವರನ್ನು ಮಾಡಿದ್ದು ಅಮ್ಟಾಡಿ ಗ್ರಾಮಕ್ಕೆ ಮತ್ತು ಕುರಿಯಾಳ ಗ್ರಾಮಕ್ಕೆ. ಹೌದು, ಇನ್ನು ಕೆಲವು ದಿನಗಳಲ್ಲಿ ನಾವು ಅಲ್ಲಿ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತೇವೆ. ಅಲ್ಲಿ ಸ್ವಲ್ಪ ಕಟ್ಟಡದ ದುರಸ್ತಿಯನ್ನು ಮಾಡಲಿಕ್ಕಿದೆ. ಇವರಿಗೆ ಕರೆಕ್ಟ್ ಆಗಿ ಹೇಳಿ, ಈಗ ಅವರಿಗೆ ವ್ಯವಸ್ಥೆ ಆಗಬೇಕು. ಅದಕ್ಕೆ ನೀವು ಎಷ್ಟು ಟೈಮಲ್ಲಿ ಅವರಿಗೆ ಅವ್ರು ಇಲ್ಲೇ ವರ್ಕ್ ಮಾಡುವಾಗ ಇವ್ರದ್ದು ಏನು ಬೇಡಿಕೆ ಅಂದರೆ ಅವ್ರು ಇಲ್ಲೇ ಬಂದು ವರ್ಕ್ ಮಾಡ್ಬೋದು. ಅದೇ 1 ನಿಮಿಷ ನೋಡೋಣ. ಬ್ಯಾಂಕ್ ವತಿಯಿಂದ ಈಗಾಗಲೇ ಒಂದು ತಾತ್ಕಾಲಿಕವಾಗಿ ನಿರ್ಮಿಸುವಂಥ ಒಂದು ಉಪ ಆರೋಗ್ಯ ಕೇಂದ್ರ ಇದೆಯಲ್ಲ, ಅದಕ್ಕೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಬಾಕಿ ಇದೆ. ಸೊ ಹಂಗಾಗಿ ಅವರು 2 ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆ ಸಬ್ ಸೆಂಟರ್ ಹತ್ರನೂ ಕೆಲಸ ಮಾಡ್ತಾರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಕೆಲಸದ ಅಗತ್ಯ ಬಿದ್ದಾಗ ಅಲ್ಲಿ ಕೂಡ ಪಂಜಿಕಲ್ಲಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿದೆ. ಮತ್ತು ಅಮ್ಟಾಡಿಯಲ್ಲಿ ನಾವು ಇನ್ನು 2 ವಾರಗಳಲ್ಲಿ ನಾವು ಇದೇ ಅಂಬೇಡ್ಕರ್ ಸಭಾಭವನದಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಅಮ್ಟಾಡಿಯಲ್ಲಿ. ಯಾವ ರೀತಿ ಪಾಯಿಂಟ್ಸ್ ಬರುತ್ತೆ ಇವತ್ತಿನ ಏನು ಹೇಳ್ತೇವೆ ನಾವು ಪಾಸ್ ಮಾಡಬೇಕು, ಆ ರೀತಿ ಪಾಸ್ ಮಾಡಿಬಿಡಿ. 2 ವಾರಗಳಲ್ಲಿ ಅವರು ಇರ್ತಾರೆ. ಭಾರತೀಯ ನಮ್ಮ ಪದ್ಧತಿಯಲ್ಲಿ 2 ವಾರ ಅಂತ ಹೇಳಿದ್ರೆ ತಿಂಗಳು ಹೋಗ್ಬೋದು, 2 ವರ್ಷ ಹೋಗ್ಬೋದು. ನೆಕ್ಸ್ಟ್ ಗ್ರಾಮ ಸಭೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ದು ಆನ್ಸರ್ ಇರುವುದಿಲ್ಲ. PDO ಅವರಲ್ಲಿ ಇಲ್ಲಿ ಬರುವಂಥ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕೆ ನಿರ್ಣಯ ಅದು ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ. ಈಗ ಅವರು ಅವರ ನಿರ್ಧಾರ ಅದನ್ನು ಈಗ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಪ್ರತಿಯೊಂದು ನಾವು ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಅದನ್ನು 2 ವೀಕ್ಸ್ ಒಳಗೆ ಅವ್ರು ಮಾಡಿ ಅದನ್ನು ಅವರಿಗೆ ಎಲ್ಲರಿಗೂ ಒಂದು ನೋಟಿಸ್ ಅಂದರೆ ನೀವು ನೋಟ್ ಸೂಚನಾ ಫಲಕದಲ್ಲಿ ಅದನ್ನು ಹಾಕಿ ಈ ಥರ ಅವೈಲೇಬಲ್ ಇರ್ತಾರೆ ಇವರು ಅಂತ ಗ್ರಾಮ ಪಂಚಾಯತಿಗೆ ಬರುವಾಗ ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಮೂಲಕನೂ ಎಲ್ಲರಿಗೂ ಒಂದು ಮಾಹಿತಿ ಕೊಡೋದು. ಪ್ರತಿ ಮನೆಯವರಿಗೂ ವ್ಯವಸ್ಥೆ ಮಾಡಿ. ನೀವು ಕೂಡ ಅಷ್ಟೇ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಅದನ್ನು ಕಮ್ಯುನಿಕೇಟ್ ಮಾಡಿ. ನಿಮ್ದೀಗ ಬಿಲ್ಡಿಂಗ್ ಆದ ತಕ್ಷಣ ನೀವು ಆಶಾ ಕಾರ್ಯಕರ್ತರ ಮೂಲಕ ಅದನ್ನು ಎಲ್ಲರಿಗೂ ತಿಳಿಸುವಂಥ ವ್ಯವಸ್ಥೆ ಮಾಡಿ. ಎಲ್ರಿಗೂ ಗೊತ್ತಿರಬೇಕು. ಅವರು ಹೇಳ್ಬೇಕಿತ್ತು, ನಾನು ನಿಯುಕ್ತಿ ಆಗ್ತೇನೆ, ಇವರು ನಿಯುಕ್ತಿ ಆಗಿದ್ದಾರೆ ಅಂತ ಹೇಳಿದ್ರು. ನಮಗೆ ಮಾಹಿತಿ ಕೊಡುವಾಗ ನಿಮ್ಮ ಜವಾಬ್ದಾರಿ, ಕರ್ತವ್ಯ ಮತ್ತು ಹೊಣೆಗಾರಿಕೆಯನ್ನು ಈ 3 ವಿಷಯಗಳನ್ನು ತಿಳಿಸಿ. ನೀವು ಗ್ರಾಮಕ್ಕೆ ಯಾಕೆ ನಿಯುಕ್ತರಾಗಿದ್ದೀರಾ, ನಿಮ್ಮ ಜವಾಬ್ದಾರಿ ಏನು, ಕರ್ತವ್ಯ ಏನು, ಹೊಣೆಗಾರಿಕೆ ಏನು, ಇದನ್ನು ತಿಳಿಸಿ. ಯಾವಾಗ ನಮ್ಗೆ ಗೊತ್ತಾಗ್ತದೆ. ಮತ್ತು ಅದನ್ನು ಪ್ರೊಸೀಡಿಂಗ್ಸ್ ಪಾಸ್ ಮಾಡೋದು PDO ಅಲ್ಲ, ನೀವು. ನೋಡಿ ಸರ್, ನಿಮ್ಮ ಪಾಯಿಂಟ್ ನಮಗೆ ಅರ್ಥ ಆಯಿತು. ಆಲ್ರೆಡಿ ನಾವು ಇಲ್ಲಿ ಅಪಾಯಿಂಟ್ ಆಗಿ 2 ಮಂತ್ಸ್ ಆಯಿತು. ಆದರೂ ಕೂಡ ಅಲ್ಲಿ ಮೂಲಭೂತ ಸೌಕರ್ಯ ಕುಡಿಯೋದ್ರಲ್ಲಿ ಇಲ್ಲ. ಆರೋಗ್ಯ ಕೇಂದ್ರ ಇದೆ. ನೀವು ಅಲ್ಲಿದ್ದ ಯಾರು ಜನ ಹತ್ರ ಬೇಕಾದ್ರೂ ಕೇಳ್ಬೋದು, ಅಥವಾ ಯಾವ ಅಂಗನವಾಡಿ ಟೀಚರ್ಸ್ ಹತ್ರ ಅದು ಕೇಳ್ಬೋದು. ನಾವು 1 ತಿಂಗಳಿಂದನೇ ಅಲ್ಲಿ ಫೀಲ್ಡ್ ಮಾಡ್ತಾ ಇದ್ದೇವೆ. ನಿಮ್ಮ ಆಚೆಗೆ ಬಂದಿದ್ದೇವೆ. ಅಲ್ಲಿ ಹೆಚ್ಚಾಗಿ ಜನಗಳ ಹತ್ರನೂ ನಾವು ಹೇಳ್ತಾ ಇದ್ದೇವೆ. ಆಲ್ರೆಡಿ ಸಮುದಾಯ ಆರೋಗ್ಯ ಈಗ ಒಂದು ಉಪ ಆರೋಗ್ಯ ಕೇಂದ್ರ ಇದೆ. 2 ಇಯರ್ಸ್ ಮುಂಚೆ ಅಲ್ಲಿ ಸ್ಟಾಫ್ ಇಲ್ಲದೆ ಬಂದಾಗಿದ್ದು, ಈಗ ನಾವು ಆ ಪೋಸ್ಟಿಗೆ ಬಂದಿದ್ದೇವೆ ಅಂತ ಹೆಚ್ಚಾಗಿ ಫೀಲ್ಡ್ ಮಾಡಿ ನಾವೇ ಹೋಗ್ತಾ ಇದ್ದೇವೆ ಏರಿಯಾಗಳಿಗೆಲ್ಲ. ಹೆಚ್ಚಾಗಿ ನಾವು ಒಂದು ಆಲ್ಮೋಸ್ಟ್ ಅರ್ಧ ಏರಿಯಾದಷ್ಟು ಕವರ್ ಆಗಿದೆ. ಇನ್ನೂ ಏರಿಯಾಗಳು ಕೆಲವು ಹೋಗುವಷ್ಟು ಬಾಕಿ ಇದೆ. ಹೆಚ್ಚಾಗಿ ನಮಗೆ ಫೀಲ್ಡ್ ಜಾಸ್ತಿ ಇಲ್ಲ ಮಾಡಲಿಕ್ಕೆ. ಆದರೂ ಕೂಡ ಫೀಲ್ಡ್ ಮಾಡಿ ನಾವು ಕೂಡ ಹೇಳ್ತಾ ಇದ್ದೇವೆ, ನಾವು ಅಲ್ಲಿ ಇದ್ದೇವೆ ಆದರೆ ಕೆಲವು ಸೌಕರ್ಯಗಳು ನಮಗೂ ಬಂದಿಲ್ಲ. ಈಗ BP ಆದರೆ ಆಲ್ರೆಡಿ ಇನ್ಸ್ಟ್ರೂಮೆಂಟ್ ಇದೆ, ನಾವು ಚೆಕ್ ಮಾಡ್ತಿದ್ದೇವೆ. ಅಲ್ಲಿಗೆ ಬಂದವರು ಓಪನ್ ಇದ್ದ ಟೈಮಲ್ಲಿ ಅವರು ಬಂದು ಚೆಕಪ್ ಮಾಡ್ತಾರೆ. ಮತ್ತು ಉಳಿದದ್ದು ಶುಗರಿಗೆ ನಮಗೆ ಹೇಳೋದು
ನಿಮಗೆ ಫಾಸ್ಟಿಂಗ್ ಮಾಡಬೇಕು ಅಥವಾ ಚೆಕಪ್ ಮಾಡಬೇಕು ಅಂತೇಳಿ ಅದಕ್ಕೆ ಸೌಲಭ್ಯ ಇನ್ನೂ ನಮಗೂ ಬಂದಿಲ್ಲ. ಈಗ ಕೆಲವು ಥಿಂಗ್ಸ್ ನಮಗೆ ಅಲ್ಲಿ ತಂದು ಇಡಬೇಕಂತೇಳಿ ಅದ್ರ ಲಾಸ್ಟ್ ನಿಮಗೆ ವಿಷಯ ಗೊತ್ತುಂಟು, ಆಲ್ರೆಡಿ ಕೆಲವು ವಿಂಡೋ ಅದರದ್ದು ಇದು ಗ್ಲಾಸ್ ಅಂತ ಹೂಡಿ ಮಾಡಿ ಹಾಕಿದ್ದಾರೆ. ಅದಕ್ಕೂ ಕೂಡ ನಮಗೆ ಇನ್ನೂ ಇದಾಗಲಿಲ್ಲ. ಏನೋ ಥಿಂಗ್ಸ್ ಒಳಗೆ ಇಡಬೇಕು ಅಂತ ಹೇಳಿದ್ರು ಯಾವ ಧೈರ್ಯ ಕೂಡ ಇಲ್ಲ ಅಲ್ಲಿ. ಒಂದು ನಮಗೆ ಥಿಂಗ್ಸ್ ಈಗ ಕೊಡ್ತಾರೆ ಅಂತ ಹೇಳ್ಕೊಂಡು ನಮ್ಮದು ಪಂಚಾಯತಿಂದ ನಮಗೆ ಆಲ್ರೆಡಿ ಭರವಸೆ ಕೊಟ್ಟಿದ್ದಾರೆ, ನಾವು ಬರೆದು ಕೊಟ್ಟಿದ್ದೇವೆ. ಅದರೊಳಗೆ ಆಲ್ರೆಡಿ ಎಲೆಕ್ಟ್ರಿಸಿಟಿ ಕೂಡ ಇಲ್ಲ ಕೂತ್ಕೊಳ್ಳಿಕ್ಕೆ. ಆದರೆ ನಮಗೆ ಯೂಶಲಿ ಅವರಿಗೂ ಕೂಡ ಅದೆಂತ ಮಾಡಿದ್ರು ಆಲ್ರೆಡಿ ಅವರಿಗೂ ಕೂಡ ಈಗ ಸುದ್ದಿ ನಾವು ಯಾಕೆಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೇವೆ, ಒಂದು ಚಾಕ್ಲೇಟ್ ತಗೊಂಡು ಅದಕ್ಕೆ ಟ್ಯಾಕ್ಸ್ ಕಟ್ತಾರಲ್ಲ, ಆಗ ಈ ಎಲ್ಲ ಫೆಸಿಲಿಟಿ ಮಾಡೋದು ಯಾರ ಕೆಲಸ? ನಿಮಗೆ ಅಪಾಯಿಂಟ್ಮೆಂಟ್ ಆಗಿ ಸ್ಯಾಲರಿ ಸಿಗ್ತದೆ, ಆಗ ನಿಮಗೆ ಗೊತ್ತಿಲ್ಲ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ. ನೋಡಿ ಮೇಡಮ್, ನಾವು ಹೇಳುದು ನಾವು ಗುತ್ತಿಗೆ ಆಧಾರದ ಮೇಲೆ ಬಂದಿರುವಂಥದ್ದು. ಸ್ಯಾಲರಿ ಸಿಗ್ತದೆ ಎಷ್ಟು ನಮಗೆ ಪ್ರೈವೇಟ್ನಲ್ಲಿ ನಾವು ಎಷ್ಟು ಕಲ್ಲ ಅದೇ ಇದರಲ್ಲಿ ನಮಗೂ ಇದಾಗಿರುವಂಥದ್ದು. ನಿಮ್ದು ಕೋಪ ನಮಗೂ ಅರ್ಥ ಆಗುತ್ತೆ, ನಾವು ಕೂಡ ಅದೇ ಇದರಲ್ಲಿ ಇದ್ದೇವೆ. ನಾವು ಕೂಡ ಎಲ್ಲರಿಗೂ ಕೂಡ ₹1 ಸಿಗೋದಿಲ್ಲ ಗೌರ್ಮೆಂಟ್ ಇಂದ, ಏನು ಫೆಸಿಲಿಟಿ ಇಲ್ಲ ನಮಗೆ. ಏನು ಕೇಳಿದ್ರು ಗೌರ್ಮೆಂಟ್ ಏನು ಕೊಡುತ್ತಿಲ್ಲ. ನೀವು ಹೇಳ್ತೀರಲ್ಲ ಅದು ಹಾಸ್ಪಿಟಲ್ಗೆ ಹೋಗಿ ನಮಗೆ ಎಂತ ಇದ್ರೆ ಯಾವುದೋ ಆಯುಷ್ಮಾನ್ ಇದು ತಗೊಳ್ಳಿ ಅಂತೇಳಿ ಗೌರ್ಮೆಂಟ್ ಇಂದ ಬರುವಾಗ ಒಂದು ದಿನದ ಒಳಗೆ ಬರ್ತದ, 1 ವರ್ಷ 2 ವರ್ಷ ಆ ತನಕ ಇಲ್ಲ. ಆ ರೋಗದವನು ಉಳಿತಾನ ಸತ್ತು ಹೋಗ್ತಾನಲ್ವಾ? ನೋಡಿ ಮೇಡಮ್, ಆಲ್ರೆಡಿ ಅವ್ರು ನಿಮಗೆ ಆಲ್ರೆಡಿ ನಂಬರ್ ಕೊಟ್ಟಿದ್ದಾರೆ. ಏನಾದ್ರು ಪ್ರಾಬ್ಲಮ್ ಆಯುಷ್ಮಾನ್ ರಿಲೇಟೆಡ್ ಇದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಯಾರು ಮಾಡ್ಕೊಂಡಿದ್ರೆ ಗೊತ್ತುಂಟು. ನಾವಿಲ್ಲ ಈಗ 55 ವರ್ಷ ಯಾವ ಗೌರ್ಮೆಂಟ್ ಜಾಬ್ ನಮ್ಗೆ ಇಷ್ಟು ಬೇಕಾದ್ರೆ ನಮ್ಗೆ ಎಂತಾದ್ರೂ ಚೇಂಜ್ ಮಾಡ್ಲಿಕ್ಕೆ ಉಂಟು. ವರ್ಷ ಕಟ್ಲವರೆಗೆ ಇಡಿಸ್ತಾರೆ. ಯಾಕೆ ಬೇಕಾಗಿ ನಾವು ಟ್ಯಾಕ್ಸ್ ಕಟ್ಟಿಲ್ವಾ? ನಾವು ಭಾರತೀಯರಲ್ವಾ? ನಿಮಗೆ ಮಾಡಿಕೊಡ್ಬೇಕಂತ ಗೊತ್ತಿಲ್ವಾ ಆ ಪೊಸಿಷನ್ ಅಲ್ಲಿ ಇದ್ದವರಿಗೆ? ಅಪಾಯಿಂಟ್ ಆಗ್ಬೋದು. ಬೆಳಿಗ್ಗಿಂದ ಸಂಜೆ ತನಕ ನಾವು ಇದ್ದೇವೆ, 9 to 4 ತನಕ. ಮತ್ತೆ ಉಳಿದ ಬಾಕಿ ಮೇಲೆ ನಮಗೆ ಏನಾದ್ರು ಸ್ಯಾಂಪಲ್ ನಾವೇನಾದ್ರು ತಗೊಂಡಿದ್ರೆ ಅದು ನಮಗೆ ಲ್ಯಾಬ್ ಪಂಚಿಕಲ್ ಏನಾದ್ರು ಬರೋದ್ರಿಂದ ನಾವು ಅಲ್ಲಿಗೆ ರವಾನೆ ಮಾಡ್ತೇವೆ. ಮತ್ತೆ ನಮಗೆ ಸಂಡೆ ರಜೆ ಇರುತ್ತೆ. ಹಾಗೆ ಮತ್ತೆ ಪಂಚಿಕಲ್ನಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಸ್ಟಾಫ್ ಸ್ವಲ್ಪ ಕೊರತೆ ಇದರಿಂದ ನಮಗೆ ಅಲ್ಲಿ ಕೂಡ ಡ್ಯೂಟಿ ಶೆಡ್ಯೂಲ್ ಮಾಡಿರ್ತಾರೆ. ಮತ್ತೆ ಆಶಾ ಮೀಟಿಂಗ್ ಆಗಲಿ ಏನೋ ಮೀಟಿಂಗ್ ಇದ್ರೆ ನಮಗೆ ಇಲ್ಲಿ ಬರುತ್ತೆ. ಮತ್ತೆ ನಾವು ನಮ್ಮ ಏರಿಯಾದ ಅಂಡರಲ್ಲಿ ಏನಾದರೂ ಸಾಂಕ್ರಾಮಿಕ ರೋಗ ಅಥವಾ ಏನಾದರೂ ಇದ್ದರೆ ಸ್ವಲ್ಪ ಸರ್ವೆ ಕೂಡ ಮಾಡ್ತೇವೆ ನಾವು. ನಮ್ಮದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ ಈ ನಾನ್ ಕಮ್ಯುನಿಕೇಬಲ್ ಅಂದರೆ ಅಸಾಂಕ್ರಾಮಿಕ ರೋಗ ಅಂತ ಹೇಳ್ತೇವೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್, BP, ಶುಗರ್, ಕ್ಯಾನ್ಸರ್ ಅಂಥದ್ದು ಏನಾದರೂ ನಿಮಗೆ ಡೌಟ್ಸ್ ಅಥವಾ ಏನಾದರೂ ಇದ್ದರೆ ಚೆಕಪ್ ಮಾಡಿ ಅದು ತಿಂಗಳಿಗೆ ನಿಮಗೆ ಒಂದು ಹತ್ತಿರ ಆಗಲಿ ಅನ್ನೋ ಉದ್ದೇಶದಿಂದ ಈ ಗೌರ್ಮೆಂಟ್ ಸ್ಕೀಮ್ ಮಾಡಿರುವಂಥದ್ದು. ಮತ್ತು ಬೇಸಿಕ್ ಫೆಸಿಲಿಟಿ ಅಂತ ಹೇಳಿದ್ರೆ ನಿಮಗೆ ಒಂದು ಜ್ವರ ಶೀತಕ್ಕೆ ಏನಾದರೂ ಒಂದು ಸಣ್ಣ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಆ ಥರ ಬಂದರೆ ಆ ಥರದ್ದು ಮೆಡಿಸಿನ್ ಇದು ಕೂಡ ಗೌರ್ಮೆಂಟ್ ಸಪ್ಲೈ ಮಾಡ್ತದೆ ನಮಗೆ. ಮೇನ್ ಉದ್ದೇಶ ನಮಗೆ ನಮ್ಮನ್ನು ಅಪಾಯಿಂಟ್ ಮಾಡಿರೋದು ಉದ್ದೇಶ ಅದಕ್ಕೇನೆ. ಡಯಾಬಿಟಿಸ್ ಈಗ ಎಲ್ಲ ಮನೆಗಳಲ್ಲಿದೆ ಎಂತ ಹೇಳಿದ್ರೆ ಗೌರ್ಮೆಂಟ್ ಉದ್ದೇಶ ಅಂತ ಹೇಳಿದ್ರೆ 30 ನಂತರ ಈಗ ಎಲ್ಲರೂ ಒಂದು ಧರ್ಮಾತಾಗಿ ಒಂದು ಸ್ವಲ್ಪ ಅದು ಚೆಕಪ್ ಮಾಡಿಸ್ಕೊಳ್ಳಿ ಹೆಲ್ತ್ ಇದು ಅಂತ ಹೇಳ್ಕೊಂಡು ದೂರ ಪ್ರೈವೇಟ್ ಹೋಗಿ ಹಾಸ್ಪಿಟಲ್ಸ್ಗೆ ಹೋಗೋದು ಬೇಡ. ಎಲ್ಲಿ ಹೋದರೂ ಕೂಡ ಒಂದು ಕ್ಯೂ ಇರ್ತದೆ ಅಥವಾ ಹಣ ಕಟ್ಟಬೇಕಾಗುತ್ತೆ. ಇಲ್ಲಿ ನಮಗೋಸ್ಕರ ಯಾವ ಚಾರ್ಜಸ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಅಂತೇಳಿ ನಮ್ಮ ಮನೆಯಲ್ಲಿ ಅಪಾಯಿಂಟ್ ಮಾಡಿರೋದು. ಹೇಳಿದ ಉದ್ದೇಶನೂ ಅದೇ ಆಗಿತ್ತು. ಅವರು ಪಂಚಕಲ್ನಲ್ಲಿ ಕೂರುವುದಲ್ಲ, ಕುರಿಯಾಳು ಮತ್ತು ಅಮಟಾಟಲ್ಲಿ ಕೂತ್ಕೊಳ್ಬೇಕಂತ ಆ ವ್ಯವಸ್ಥೆ ಆಗಬೇಕು ನಮ್ಮ ಗ್ರಾಮದಿಂದ, ಅಷ್ಟೇ ಆನ್ಸರ್. ನಾ ಖಂಡಿತ ಸರ್ ಕೇಳಿದ್ದೀರಿ. ನೀವು ಕೇಳಿದಂಥ ಜನರ ಬಳಿ ಅವ್ರು ಇರಬೇಕು. ಅದಕ್ಕೆ ಈಗ ಪಂಚಾಯಿತಿಯಿಂದ ಕೂಡ ಅದೊಂದು 2 ವೀಕಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರೊಸೀಡಿಂಗ್ಸಲ್ಲಿ ಕೂಡ ನೋಟ್ ಮಾಡ್ತೀವಿ. ಖಂಡಿತವಾಗ್ಲೂ ಇದು ಒಂದು ಎಸೆನ್ಷಿಯಲ್ ಆಗಿರೋದ್ರಿಂದ, ಆರೋಗ್ಯ ದೃಷ್ಟಿಯಿಂದ ತುಂಬ ಮುಖ್ಯವಾಗಿರೋದ್ರಿಂದ ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತಾರೆ. ನೀವು ಕೂಡ ಅದೇ ರೀತಿ ಕರ್ತವ್ಯವನ್ನು ನಿರ್ವಹಿಸಿ ಮತ್ತು ಮಾಹಿತಿಯನ್ನು ತಿಳಿಸಿ ಅವರಿಗೆ. ಹಲವಾರು ಯೋಜನೆಗಳು ಕಾರ್ಯಾನುಷ್ಠಾನ ಆಗ್ತಾ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಈ ಸಾಲಿನ ಯೋಜನೆಯಲ್ಲಿ ನವೋದಯ ಭೌತಿಕ ಪರಿಶೀಲನೆ ಎಂಬ ಯೋಜನೆ. ಇದರಲ್ಲಿ ಯಾರಿಗೆಲ್ಲ ನಮ್ಮ ಗೌರ್ಮೆಂಟ್ ಸರ್ಕಾರದ ಪೆನ್ಷನ್ಗಳು ಬರ್ತಾ ಉಂಟು ಅಂಥವರ ಆಧಾರ್ ಪ್ರತಿಗಳನ್ನು ನಾವು ಪಡೆದು ಅಂಥವರ ಆಧಾರ್ ಮಾಹಿತಿಯನ್ನು ಅಪ್ಲೋಡ್ ಮಾಡುವಂಥ ಕೆಲಸ ಈ ಅಮಟಾಡಿ ಹಾಗೂ ಗುಡಿಯಾಳ ಗ್ರಾಮದಲ್ಲಿ
100% ನಮ್ಮ ಆಧಾರ್ ಜೋಡಣೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿರುತ್ತದೆ. ಹಾಗೆ ನಮ್ಮ ಈ ಸಾಲಿನ ಪ್ರಾಕೃತಿಕ ವಿಕೋಪದಲ್ಲಿ ಈಗಾಗಲೇ ಅಮಟಾಡಿ ಗ್ರಾಮದಲ್ಲಿ 3 ಪ್ರಾಕೃತಿಕ ವಿಕೋಪದ ಅರ್ಜಿಗಳು ಈಗಾಗಲೇ ಸ್ವೀಕೃತಗೊಂಡಿರುತ್ತದೆ. ಅದನ್ನು ಈಗಾಗಲೇ ವರದಿ ಮಾಡಿ ಮುಂದಿನ ಕ್ರಮಕ್ಕೆ ಪಡಿಸಿಕೊಳ್ಳಲಾಗಿದೆ. ಹಾಗೆ 94CC ಅಡಿ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಿ ಕೂತ್ಕೊಂಡವರಿಗೆ ಹಕ್ಕುಪತ್ರ ನೀಡುವಂತಹ ಅರ್ಜಿಗಳು ಅಮಟಾಡಿ ಗ್ರಾಮದಲ್ಲಿ ಸುಮಾರು 25 ಅರ್ಜಿಗಳು ಹಾಗೂ ಕುರಿಯಾಳ ಗ್ರಾಮದಲ್ಲಿ 24 ಅರ್ಜಿಗಳು ಈಗಾಗಲೇ ಸ್ವೀಕೃತಗೊಂಡಿರುತ್ತದೆ. ಅದರಲ್ಲಿ ಅಮಟಾಡಿ ಗ್ರಾಮದಲ್ಲಿ ಈಗಾಗಲೇ 19 ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. ಇನ್ನು 6 ಅರ್ಜಿಗಳು ತನಿಖಾ ಹಂತದಲ್ಲಿರುತ್ತದೆ. ಹಾಗೆ ಕುರಿಯಾಳ ಗ್ರಾಮದಲ್ಲಿ 13 ಅರ್ಜಿಗಳನ್ನು ಈಗಾಗಲೇ ಕಳಿಸಿಕೊಳ್ಳಲಾಗಿದೆ ವರದಿ ಮಾಡಿ. ಹಾಗೆ ಇನ್ನೂ 11 ಅರ್ಜಿಗಳು ಬಾಕಿ ಇರ್ತದೆ, ತನಿಖಾ ಹಂತದಲ್ಲಿ ಇರ್ತದೆ. ಹಾಗೆ ನಮ್ಮ ಅಮಟಾಡಿ ಹಾಗೂ ಕುರಿಯಾಳ ಗ್ರಾಮಸ್ಥರಿಗೆ ಸೌಲಭ್ಯಗಳ ಒಂದು ಯೋಜನೆಗಳ ಪೈಕಿ ಕಟ್ಟಡ ಹಾಗೂ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಜೀವಂತ ದೃಢಪತ್ರ ಹಾಗೂ ಉಳಿದಂತೆ ಯಾವುದೇ ಸರ್ಕಾರಿ ಪಿಂಚಣಿ ಬರುತ್ತಿಲ್ಲ ಎಂಬ ಬಗ್ಗೆ ದೃಢಪತ್ರ ಅವರಿಗೆ ಕೇಳ್ತಾ ಇದ್ದಾರೆ. ಈ 2 ದೃಢಪತ್ರಗಳು ಕೂಡ ಜೀವಂತ ದೃಢಪತ್ರ ಹಾಗೂ ಸರ್ಕಾರದಿಂದ ಇತರ ಯಾವುದೇ ಪಿಂಚಣಿ ಬರ್ತಿಲ್ಲ ಎಂಬ ಬಗ್ಗೆ ದೃಢಪತ್ರ ನಮ್ಮ ಇಲಾಖೆಯಿಂದ ದೊರಕುತ್ತದೆ. ಇದಕ್ಕೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರು ಅರ್ಜಿ ಸಲ್ಲಿಸಬಹುದು. ಒಂದು ರೇಷನ್ ಕಾರ್ಡ್ ಪ್ರತಿ, ಆಧಾರ್ ಪ್ರತಿ ಹಾಗೂ ನೋಟರಿ ಅಫಿಡವಿಟ್ನೊಂದಿಗೆ ನಮ್ಮಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನು ತನಿಖೆ ಮಾಡಿ ಜೀವಂತ ದೃಢಪತ್ರ ಹಾಗೂ ಸರ್ಕಾರದಿಂದ ಇತರ ಯಾವುದೇ ಪಿಂಚಣಿ ಬರ್ತಿಲ್ಲ ಎಂಬ ಬಗ್ಗೆ ದೃಢಪತ್ರವನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ಅವರ ಮರಣ ದೃಢಪತ್ರ ಹಾಗೂ ಸಂತತಿ ನಕ್ಷೆಯನ್ನು ಇಟ್ಟು ಪೌತಿ ಖಾತೆಯನ್ನು ನೀವು ಖಾತೆ ಬದಲಾವಣೆ ಮಾಡಿಸಿಕೊಳ್ತೀರಿ. ಆದರೆ ಆದರೂ ಕೂಡ ಕೆಲವು ಮೃತ ಖಾತೆದಾರರ ಹೆಸರು ಇನ್ನೂ ಕೂಡ ಹಾಗೆ ಪಹಣಿಯಲ್ಲಿದೆ. ಹಲವಾರು ವರ್ಷಗಳಿಂದ ಅವರದ್ದು ಪಹಣಿಯಲ್ಲಿ ಇನ್ನೂ ಮೃತ ಆದವಂತೆ ಪಹಣಿಯಲ್ಲಿ ಇದೆ. ಇದಕ್ಕೆ ಕಾರಣ ಕೆಲವರಿಗೆ ಮಾಹಿತಿ ಇಲ್ಲದೆ ಹಿಂದೆ ಮರಣ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳಿಲ್ಲ. ಯಾರಾದರೂ ತಂದೆ ಅಥವಾ ತಾಯಿ ತೀರಿ ಹೋದ್ರೆ ಅಂಥವ್ರು ತುಂಬ ಮೊದಲು ತೀರಿರ್ತಾರೆ, 90s ಮೊದಲು ತೀರಿರ್ತಾರೆ. ಅಂಥವ್ರದ್ದು ಮರಣ ದೃಢಪತ್ರವನ್ನು ಅವರು ಪಡ್ಕೊಂಡಿರುವುದಿಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಗೊತ್ತಿಲ್ಲದೆಯೋ ಏನು ಮರಣ ದೃಢಪತ್ರ ಪಡೆದುಕೊಳ್ಳುವುದಿಲ್ಲ. ಅಂಥವರ ಖಾತೆ ಬದಲಾವಣೆ ಮಾಡಲಿಕ್ಕೆ ಅವರಿಗೆ ಮರಣ ದೃಢಪತ್ರ ಇಲ್ಲದೆ ಖಾತೆ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥ ಪ್ರಕರಣಗಳನ್ನು ನಮ್ಮ ಪೌತಿ ಆಂದೋಲನದಲ್ಲಿ ಅವರ ವಾರಿಸುದಾರರಿಗೆ ಖಾತೆ ಬದಲಾವಣೆ ಮಾಡ್ಬೋದು. ಇದಕ್ಕೆ ಅವರೊಂದು ವಾರಿಸುದಾರರು ಯಾರಿರ್ತಾರೆ ಅವರು ಒಂದು ನೋಟರಿ ಅಫಿಡವಿಟ್ನಲ್ಲಿ ಅವರ ಸಂತತಿ ನಕ್ಷೆಯನ್ನು, ವಾರಿಸುದಾರರು ಯಾರಿಗೆ ಇದ್ದಾರೆ ತೀರಿದವರದ್ದು ಆ ಸಂತತಿ ನಕ್ಷೆಯನ್ನು ಹಾಗೂ ಅವರು ಇಂತಹ ದಿನದಂದು ಮೃತರಾಗಿರ್ತಾರೆ, ಅವರು ಮೃತರಾಗಿರುವುದು ಹೌದು ಅನ್ನೋ ಬಗ್ಗೆ ಒಂದು ಸ್ವಯಂ ಘೋಷಣೆಯನ್ನು ಅಫಿಡವಿಟ್ನಲ್ಲಿ ಕೊಟ್ಟರೆ ನಮಗೆ ಪೌತಿ ಆಂದೋಲನದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಪೌತಿ ಆಂದೋಲನದಲ್ಲಿ ಈ ಖಾತೆ ಬದಲಾವಣೆಯನ್ನು ಮಾಡಲಿಕ್ಕೆ ತನಗೆ ಕೈಗೆತ್ತಿಕೊಳ್ಳಲಾಗುವುದು. ಇದರಿಂದಾಗಿ ಹಲವಾರು ಮೃತ ಖಾತೆದಾರರ ಹೆಸರಲ್ಲಿ ಇರುವ ಪಹಣಿಗಳು ಅವರ ವಾರಿಸುದಾರರ ಹೆಸರಿಗೆ ಬರಲಿಕ್ಕೆ ತುಂಬ ಉಪಕಾರಿಯಾಗಿದೆ. ಇವಿಷ್ಟು ನಮ್ಮ ಇಲಾಖೆಯಲ್ಲಿ ಪ್ರಸ್ತುತ ಇರುವಂತಹ ಯೋಜನೆಗಳು. ಏನಾದರೂ ಕೇಳಿದ್ರೆ ಹೊಸವ ನಮ್ಮ ಅಮಟಾಡಿ ಕುರಿಯಾಳ ಅವರಿಗೆ ನಾನು ನೀವು ಮಾಡುವಂಥ ಕೆಲಸವನ್ನು ಸ್ವಾಗತಿಸುತ್ತಾ ಅಭಿನಂದನೆ ಸಲ್ಲಿಸುತ್ತೇನೆ. ಓಕೆ, ನೀವಿರ್ಬೋದು, ನಿಮ್ಮ ಇಂಜಿನಿಯರ್ಗಳಿರ್ಬೋದು, ನಿಮ್ಮ ಅಧೀನದಲ್ಲಿರುವಂಥ ಕೆಲವೊಂದು ಸಿಬ್ಬಂದಿ ಇರ್ಬೋದು, ಕೊಡುವಂಥ ಕೆಲವೊಂದು ಸರ್ಟಿಫಿಕೇಟ್ಗಳು ನಿಮ್ಮ ಗಮನಕ್ಕೆ ಬರ್ತವ ಇಲ್ಲ ನನಗೆ ಗೊತ್ತಿಲ್ಲ. ಒಂದು ಆದಾಯ ಸರ್ಟಿಫಿಕೇಟ್ ಅಂತ ಹೇಳುವಾಗ ಬೇಕಾದಷ್ಟು ಮನೆಯಲ್ಲಿ ಆಸ್ತಿ ಇದೆ. ಇಲ್ಲಿ ಆದಾಯ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥದ್ದು 20,000, 13,000, 50,000. ದಯಮಾಡಿ ಅದನ್ನು ಸ್ವಲ್ಪ ಪರಿಶೀಲಿಸಿ ನೀವು. ಹೌದು, ಅದು OTCS ಅಲ್ಲಿ ಕೂಡ ಮೊದಲು ಎಂಟ್ರಿ ಆದ್ದು ಕೂಡ ಅದೇ ಥರ ಸಿಗ್ತಾ ಉಂಟು. ಈಗಿನ ಇನ್ಕಮ್ ಲಿಮಿಟ್ ಏನಾಗಿದೆ ಅಂದರೆ 1,20,000 BPL ಲಿಮಿಟ್ ಆಗಿದೆ. ಆದ್ದರಿಂದ ಅದು ಈಗ ಪ್ರಸ್ತುತ 5 ವರ್ಷಕ್ಕೊಂದ್ಸಲ ಈಗ ವೇರಿ ಆಗುವ ಕಾರಣ ಈಗ OTCS ನಂತರದಲ್ಲಿ ನಾವು ತನಿಖೆ ಮಾಡಬೇಕಾಗ್ತದೆ. ನಾನು ಆ ರೀತಿ ಹೇಳೋದಲ್ಲ. 13,000ದಲ್ಲಿ ಯಾರಿಗೂ ಜೀವನ ತೆಗೆಯೋದಕ್ಕೆ ಆಗುತ್ತಿಲ್ಲ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ, ತಿಂಗಳಿಗೆ 1,000ದಲ್ಲಿ ಯಾವ ಕುಟುಂಬನೂ ಜೀವನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ದೇಶವನ್ನು ಲೂಟಿ ಮಾಡುವಂಥ ಕ್ರಮಗಳು. ಎಲ್ಲರಿಗೂ ಇವತ್ತು ಏನು ಬೇಕಂತ ಹೇಳಿದರೆ 1,20,000 ಬಂದರೆ ಏನಾಗ್ತದೆ, BPL ಕಾರ್ಡ್ ತಪ್ತದೆ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡೇ ಬರ್ತಾರೆ. ಏನು ನಿಜವಾಗಿ ಏನುಂಟು ಗ್ರೌಂಡ್ನಲ್ಲಿ ಅದನ್ನು ಕೊಡಿ.
ಯಾರಿಗೂ ಕೊಡಬೇಡಿ ಅಂತ ಹೇಳೋದಲ್ಲ. ಯಾಕೆ ನಾವು ಈ ಪ್ರಪಂಚದಲ್ಲಿ ಬಂದರೆ ನಾವೇನೋ ಮಾಡಿಕೊಂಡು ಸಾಯಬೇಕು, ಕದ್ದು ಸಾಯೋದಲ್ಲ. ಸರ್ಕಾರಕ್ಕೆ ಕೊಡುವಂಥ ಟ್ಯಾಕ್ಸ್ ಕಳ್ಳತನ ಮಾಡೋದು, ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನೇ ಕದಿಯೋದು, ನಾವು ಕೊಡುವುದಕ್ಕೆ ಮೊದಲು ಕಲಿಬೇಕು, ಮತ್ತೆ ಕದ್ದು ತಿನ್ನುವುದಕ್ಕೆ ಮತ್ತೆ ಕಲಿಬೇಕು. ಆದ್ದರಿಂದ ನಿಮ್ಮನ್ನು ಆ ಜವಾಬ್ದಾರಿಯುತ ಜಾಗದಲ್ಲಿ ಕೂರಿಸಿದ್ದಾರೆ, ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನೀವು ಪಾಲನೆ ಮಾಡಬೇಕು. ಖಂಡಿತ. ಒಂದು. ಎರಡನೇದು, ಇದು ನಮೂನೆ 50, 53, 57ರಲ್ಲಿ ಒಂದೊಂದು ಕುಟುಂಬದಲ್ಲಿ 2 ಎಕರೆ, 4 ಎಕರೆ, 6 ಎಕರೆ ಜಮೀನುಗಳನ್ನು, ಒಂದು ಮನೆಯಲ್ಲಿ 5 ಜನ ಇದ್ದಾರೆ, 4 ಜನರ ಹೆಸರಲ್ಲಿ 2 ಎಕರೆ, 3 ಎಕರೆ ಜಮೀನು ಮಂಜೂರಾಗಿದೆ. ಬೇಕಾದರೆ ನನ್ನಲ್ಲಿ ದಾಖಲೆ ಇದೆ, ನಾನು ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಯಲ್ಲಿ ಹೇಳಿನೂ ಆಗಿದೆ, ಇವನ್ ತಹಸೀಲ್ದಾರಲ್ಲೂ ಹೇಳಿ ಆಗಿದೆ. ದಯಮಾಡಿ ಈ ರೀತಿ ಮಾಡೋದಕ್ಕೂ ಅನುವು ಮಾಡಿಕೊಡ್ಬೇಡಿ. ನೀವು ಮಾಡಿದಂತ ಹೇಳುದಿಲ್ಲ ನಾನು. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಇವಾಗ ನಮೂನೆ 53, 57ರಲ್ಲಿ ಜಮೀನು ಮಂಜೂರಾಗಬೇಕಾದ್ರೆ ಅದರಲ್ಲಿ ಕೃಷಿ ಇರಬೇಕು. ಆ ಕೃಷಿನೂ ಇಲ್ಲ, ಅವರೆಲ್ಲೋ ಕೆನಡಾದಲ್ಲಿ ಇದ್ದಾರೆ, ಎಲ್ಲೋ ದುಬೈಯಲ್ಲಿದ್ದಾರೆ, ಬಟ್ ಅವರ ಹೆಸರಿನಲ್ಲಿ ಏನಾಗಿದೆ, ಜಮೀನು ಮಂಜೂರು ಉಂಟು. ಇಂಥ ಎಲ್ಲ ಅಕ್ರಮಗಳು ಆಗುವಾಗ ನನಗೆ ಯಾಕೆ ನೋವಾಗ್ತದೆ ಅದನ್ನು ನಾನು ಫಸ್ಟಿಗೆ ಹೇಳ್ತೇನೆ. ನಾನೊಬ್ಬ ಸೈನಿಕನಾಗಿ ನಾನೊಂದು 5 ಸೆನ್ಸ್ ಕೇಳಿದ್ರೆ ನಮಗೆ 1000 ಕಾನೂನು ಬರುತ್ತದೆ. ಬಟ್ ಇಲ್ಲಿ ಇದೇ ಮಣ್ಣಿನಲ್ಲಿ ಇದ್ದವರು, ಈ ಊರು ಬಿಡದವರು, ಎಲ್ಲೋ ಫಾರಿನ್ನಲ್ಲಿ ಆರಾಮ ಮಾಡುವವರಿಗೆ, ಆರಾಮ ಅಂತ ಹೇಳಿದಿಲ್ಲ ನಾನು, ಕೆಲಸ ಮಾಡುವವರು, ಅವರಿಗೆ ಎಲ್ಲ ಫೆಸಿಲಿಟಿಗಳು ಸಿಗ್ತವೆ. ನಾವು ನಮ್ಮ ಹಕ್ಕನ್ನು ಕೇಳಿದರೆ ನಮಗೆ ಕಾನೂನು. ಇದನ್ನು ನೋಡುವಾಗ ನಾವು ನನ್ನ ಒಳಗಿರೋ ಒಂದು ವ್ಯಕ್ತಿಯನ್ನು ನಾನು ಹೊರಗಡೆ ತರುವಂಥದ್ದು. ದಯಮಾಡಿ ಇದೆ, ನಮ್ಮ ಗ್ರಾಮದಲ್ಲಿ ಇದೆ, ಮಾಡಿದ್ದಕ್ಕೆ ಕುಮ್ಮಕ್ಕು ಕೊಟ್ಟವರಿದ್ದಾರೆ, ನಿಮ್ಮ ಇಲಾಖೆಯವರು. ಯಾರಂತ ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹೆಸರು ಸಂಬಂಧ ಏನು ಹೇಳ್ತೇವೆ, ಇದು ಬಂದಾಗ, ಗಡಿಗೆ ಬಂದಾಗ ನಾನು ಹೇಳ್ತೇನೆ ಖಂಡಿತ. ಬಟ್ ಆ ರೀತಿ ಮಾಡೋದಕ್ಕೆ ದಯಮಾಡಿ ಅವಕಾಶ ಕೊಡಬೇಡಿ. ನೀವು ಮಾಡ್ತೀರ. ನಮ್ಮಲ್ಲಿಂದ ಈಗ 57 ಅರ್ಜಿಗಳಾಗಲಿ ಎಲ್ಲನೂ ಪುರಸಭಾ ವ್ಯಾಪ್ತಿ ಬರುವ ಕಾರಣ ಅಮಟಾಡಿ ಕುರಿಯಾಳ ಅದನ್ನು ಈಗಾಗಲೇ ಕೆಲವೊಂದು ಅರ್ಜಿಗಳನ್ನೆಲ್ಲ ಕಳಿಸಿ ಆಗಿದೆ. ಆದ್ದರಿಂದ ನಮ್ಮ ಹಂತದಲ್ಲಿ ಅದು ಆ ಥರ ಏನು ಇಲ್ಲೀಗಲ್ ಆಗಿ ಏನೂ ನಡೀತಾ ಇಲ್ಲ, ನಾನು ಮಾಡ್ತಾ ಇಲ್ಲ ಆ ಥರ. ನಿಮ್ಮಲ್ಲಿ ವೈಯಕ್ತಿಕವಾಗಿ ನಾನು ಹೇಳಿದ್ದೇನೆ, ಇದು ನಾನು ಹೇಳುವಂಥದ್ದು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ರೀತಿ ನಡೀತಾ ಇದೆ, ಈ ರೀತಿ ನಮ್ಮ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳೋದು ಎಲ್ಲರಿಗೆ ಗೊತ್ತಾಗಬೇಕು. ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಥಮವಾಗಿ ನಾನು ಹೇಳೋದಾದರೆ, ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮವಾಗಿ ತೋಟಗಾರಿಕೆ ಬೆಳೆಗಾರರಿರುವ ಒಂದು ಜಿಲ್ಲೆ. ಅಡಿಕೆ ಪ್ರಮುಖ ಬೆಳೆಯಾಗಿದ್ದು ಅದರಲ್ಲಿ ಕಾಳುಮೆಣಸು ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಸೊ 2016 ಮೊದಲು ಅಡಿಕೆ ಬೆಳೆಗೆ ಯಾವುದೇ ಬೆಳೆ ವಿಮೆ ಅಂತ ಇರಲಿಲ್ಲ. ಈಗ 2016 ನಂತರ ಅಡಿಕೆಗೆ ಬೆಳೆ ವಿಮೆ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಮೊದಲು ಭತ್ತಕ್ಕೆ ಮಾತ್ರ ಇತ್ತು, ತೋಟಗಾರಿಕೆ ಬೆಳೆಗೆ ಇರಲಿಲ್ಲ. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಮತ್ತು ಕಾಳುಮೆಣಸು ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಬೇರೆ ಜಿಲ್ಲೆಗಳಲ್ಲಿ ಕಾಫಿಗೆ, ಟೊಮೆಟೊಗೆ, ಮಾವಿಗೆ ಅದಕ್ಕೆಲ್ಲ ಇದೆ. ನಮ್ಮಲ್ಲಿ ಅಡಿಕೆಗೆ ಬೆಳೆ ವಿಮೆ ಯೋಜನೆ ಇದೆ. ಈ ಬೆಳೆ ವಿಮೆ ಯೋಜನೆ ಪ್ರತಿ ವರ್ಷವೂ ಜುಲೈ 1ನೇ ತಾರೀಕಿನಿಂದ ನೆಕ್ಸ್ಟ್ ಇಯರ್ ಜೂನ್ 30ನೇ ತಾರೀಕುವರೆಗೆ ವಿಮಾ ಅವಧಿ ಅಂತ ಇರ್ತದೆ. ಈಗ 2022 ಜುಲೈ 1ರಿಂದ ನೆಕ್ಸ್ಟ್ ಇಯರ್ 23 ಜೂನ್ 30ರವರೆಗಿನ ಅವಧಿಗೆ ಪ್ರೀಮಿಯಂ ಕಟ್ಟಲಿಕ್ಕೆ ಇವತ್ತಿನಿಂದ ಶುರು ಮಾಡಿದ್ದಾರೆ. ಮೊನ್ನೆಯಿಂದ 2 ದಿನದಿಂದ ಶುರು ಮಾಡಿದ್ದಾರೆ. ಪ್ರೀಮಿಯಂ ಕಟ್ಟಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಡಿಕೆ ಬೆಳೆಗೆ 1 ಹೆಕ್ಟೇರ್ಗೆ 1,28,000 ವಿಮಾ ಮೊತ್ತ, ಇನ್ಶೂರೆನ್ಸ್ ಅಮೌಂಟ್. ನೆಕ್ಸ್ಟ್ ಅದಕ್ಕೆ ಪ್ರೀಮಿಯಂ ರೈತರದ್ದು ಕೇವಲ 5% ಮಾತ್ರ ಕಟ್ಟಲಿಕ್ಕಿರುವಂಥದ್ದು. ಅಂದರೆ ಹೆಕ್ಟೇರಿಗೆ 6,400 ರೂಪಾಯಿ ರೈತರು ಕಟ್ಟಬೇಕು ಅಡಿಕೆಗೆ. ಉಳಿದದ್ದು ಪ್ರೀಮಿಯಂ ಏನಿದೆ ಸರ್ಕಾರ ಕಟ್ತದೆ. 10% ಕೇಂದ್ರ ಸರ್ಕಾರದಿಂದ, ಮತ್ತು ಉಳಿದದ್ದು 67% ಪ್ರೀಮಿಯಂ ಇದೆ. ಸೊ ಅದನ್ನು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ರೈತರ ಪರವಾಗಿ ಕಟ್ತದೆ. ರೈತರಿಗೆ ಬರೀ 5% ಕಟ್ಟಲಿಕ್ಕೆ ಮಾತ್ರ ಇದೆ. ಕಾಳುಮೆಣಸಿಗೆ ಸಂಬಂಧಪಟ್ಟಂತೆ ವಿಮಾ ಮೊತ್ತ 47,000 ರೂಪಾಯಿ. ಅದರಲ್ಲಿ ರೈತರು ಕಟ್ಟಲಿಕ್ಕೆ 5% 2,350 ರೂಪಾಯಿ ಕಟ್ಟಿದರೆ ಆಯಿತು. ಉಳಿದದ್ದು ಸರ್ಕಾರ ವತಿಯಿಂದ ಕಟ್ತಾರೆ. ಸೊ ಈಗ ಅದು ಪ್ರಾರಂಭವಾಗಿದೆ. ಇದಕ್ಕೆ ಯಾರು ಸೊಸೈಟಿಗಳಲ್ಲಿರ್ಬೋದು, ಬ್ಯಾಂಕ್ಗಳಲ್ಲಿರ್ಬೋದು ಬೆಳೆ ಸಾಲ ತಗೊಳ್ತಾರೆ, ಅವರಿಗೆ ಕಡ್ಡಾಯ ಇದೆ ಇದು ಮಾಡಿಸ್ಬೇಕು ಅಂತ. ಬೆಳೆ ಸಾಲ ಇಲ್ಲದ ರೈತರು, ಯಾರೇ ರೈತರು ಅಡಿಕೆ ತೋಟ ಇದ್ದವರು ಬೆಳೆ ವಿಮೆಯನ್ನು ಮಾಡಿಸ್ಬೋದು. ಸುಮಾರು ಜನ ಮಮಟಾಡಿ ಗ್ರಾಮ ಪಂಚಾಯತ್ನಲ್ಲೂ 2016ರಿಂದಲೇ ಭಾಳಷ್ಟು ಜನ, 16-17ರಲ್ಲಿ ಸ್ವಲ್ಪ ಕಡಿಮೆ, ನಾನು ನೋಡಿದ ಪ್ರಕಾರ
18, 19, 20ರಲ್ಲಿ ಅಮಟಡಿಯಲ್ಲಿ ಭಾಳಷ್ಟು ಜನ ಬೆಳೆ ವಿಮೆ ಮಾಡಿಸಿದ್ದಾರೆ ಮತ್ತು ಅದರ ಸವಲತ್ತನ್ನು ಪಡೆದಿದ್ದಾರೆ. 2,000ದಿಂದ 1 ಲಕ್ಷ 1.5 ಲಕ್ಷದವರೆಗೂ ಪಡೆದವರು ಇದ್ದಾರೆ. ಅಮಟಡಿ ಗ್ರಾಮ ಪಂಚಾಯತಲ್ಲಿ ಇದ್ದಾರೆ ಬೆಳೆ ವಿಮೆ ಪಡೆದವರು. ಈ ಬೆಳೆ ವಿಮೆ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಯಾರು ಬೆಳೆ ವಿಮೆ ಮಾಡಿಸಿದರೆ ಆಯಿತು, ಮತ್ತು ಬೆಳೆ ಹಾನಿ ಆಯಿತು, ನಮ್ಮದು ಬೆಳೆ ನಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಏನು ಕೊಡೋಂಗಿಲ್ಲ. ಇದು ಪ್ಯೂರ್ಲಿ ಬೇಸ್ಡ್ ಆನ್ ಮಳೆ ಆಧಾರಿತ ಮತ್ತು ಬಿಸಿಲಿನ ತಾಪಮಾನದ ಆಧಾರದಲ್ಲಿ ಇದು ಕೊಡುವಂಥದ್ದು. ನಮ್ಮಲ್ಲಿ ಪಂಚಾಯತ್ನಲ್ಲಿ ಹವಾಮಾನ ಅಂದರೆ ಮಳೆ ಮಾಪನ ಮತ್ತು ಟೆಂಪರೇಚರ್ ಮಾಪನ ಮಾಡುವಂಥದ್ದು ಮಿಷಿನ್ಗಳಿದೆ. ಡೈಲಿ ಅದು ರಿಪೋರ್ಟ್ ಹೋಗ್ತದೆ ಸ್ಟೇಟಿಗೆ. ಅದು ಆ ರಿಪೋರ್ಟ್ ಬೇಸಿಸಲ್ಲಿ ಮಳೆ ಕ್ರಾಸ್ ಆದರೆ ಇಂತಿಷ್ಟೇ ಮಳೆ ಅಂತ ಇದೆ, ಆ ಕ್ರಾಸ್ ಆದ ಕೂಡಲೇ ನಿಮಗೆ ವಿಮೆ ಬರಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಕೆಲವರು ಹೇಳ್ತಾರೆ ಕೊಳೆ ರೋಗ ಬಂದಿದೆ ಅಂತ. ಕೊಳೆ ರೋಗ ಬರದೇ ಇರಲಿ, ಗ್ರಾಮ ಪಂಚಾಯತಲ್ಲಿ ಅದು ಯೂನಿಟ್ ಅಂತ ಒಂದು ಗ್ರಾಮ ಪಂಚಾಯತ್ ಅಲ್ಲ, ಲಿಮಿಟ್ ಕ್ರಾಸ್ ಆದ ಕೂಡಲೇ ಬರಲಿ ಕೊಳೆ ರೋಗ ಬರದೇ ಇರಲಿ ಎಲ್ಲರಿಗೆ ಅದು ವಿಮೆ ಬರ್ತದೆ. ಸೊ ಇದು ಈಗ ವಿಮೆ ಮೊತ್ತ ಕಟ್ಟಲಿಕ್ಕೆ ನಾಡಿದ್ದು ಜೂನ್ 30 ಕೊನೆಯ ದಿನಾಂಕ ಇದೆ. ದಯವಿಟ್ಟು ಎಲ್ಲ ರೈತರು ಈ ಒಂದು ವಿಮೆ ಕಟ್ಟಿ, ಯಾವ ರೀತಿ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೇವೆ, ನಮಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೇವೆ. ನಾವು ಇಡೀ ಈ ವರ್ಷ ನಾವು ಅಡಿಕೆ ತೋಟಗಳನ್ನು ಅದಕ್ಕೆ ಕೆಲಸಗಳನ್ನು ಮಾಡಿಸ್ತೇವೆ, ಅದರ ಆದಾಯ ನಮ್ಮದು ಅಲ್ಲೇ ಇರ್ತದೆ. ಸೊ ಅದರಿಂದ ಸಣ್ಣ ಮೊತ್ತದ ಎಕರೆಗೆ 2,500-600 ರೂಪಾಯಿ ಕಟ್ಟೋದು ದೊಡ್ಡದಲ್ಲ. ಅದರಿಂದ ಅದನ್ನು ತಾವೆಲ್ಲ ಕಟ್ಟಿಬಿಟ್ಟು ವಿಮೆ ಪಡಿಸ್ಕೊಳ್ಬೇಕು. ಅದರಲ್ಲಿ ಕಡ್ಡಾಯ ಬರಲೇಬೇಕು ಅಂತ ಏನಿಲ್ಲ. ಆ ವರ್ಷ ಮಳೆ ಕಡಿಮೆ ಆಯಿತು ಅಂತ ಹೇಳಿದರೆ ಬರೋದಿಲ್ಲ. ಸೊ ಇಷ್ಟೊಳಗೆ 2016ರಿಂದ ಪ್ರತಿ ವರ್ಷವೂ ಬಂದಿದೆ. ಅದರಿಂದ ದಯವಿಟ್ಟು ಎಲ್ಲ ರೈತರು ಅದನ್ನು ವಿಮೆ ಮಾಡಿಸಿ ಅದರ ಒಂದು ಸವಲತ್ತನ್ನು ಪಡೆಯಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಮತ್ತು ಇತರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಈ ಕಾಳುಮೆಣಸು ಪ್ರದೇಶ ವಿಸ್ತರಣೆ ಇರ್ಬೋದು, ಬಾಳೆ ಪ್ರದೇಶ ವಿಸ್ತರಣೆ ಇರ್ಬೋದು, ರಾಮಬುಟ್ಟಾನ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಕೋಕೋ ಇರ್ಬೋದು, ಗೇರು ಇರ್ಬೋದು, ತೆಂಗಿರ್ಬೋದು. ಸೊ ಇಂಥ ಪ್ರದೇಶ ವಿಸ್ತರಣೆಗಳಿಗೆ ನಮ್ಮಲ್ಲಿ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಪುನಶ್ಚೇತನ, ಕಾಳುಮೆಣಸು ಪುನಶ್ಚೇತನ, ಅದಕ್ಕೂ ತೆಂಗು ಪುನಶ್ಚೇತನ, ಇದಕ್ಕೂ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಕೆರೆ ನಿರ್ಮಾಣ ಮಾಡೋದಾದರೆ ನೀರು ಸಂಗ್ರಹಣಾ ಕೆರೆ, ಇಂಗುಗುಂಡಿ ಅಲ್ಲ, ನೀರು ಸಂಗ್ರಹಣಾ ಕೆರೆ ಮಾಡೋದಾದರೂ ಸಹಾಯಧನ ಇದೆ. ಇದಕ್ಕೆ 18,750ರಿಂದ 5 ಲಕ್ಷದವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಸೈಜ್ ಡಿಪೆಂಡ್ ಆಗಿ, ಸೈಜಿನ ಮೇಲೆ ಅದು ಹೋಗ್ತದೆ. ಸೊ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿ, ನಾನು ಇಲ್ಲಿ ಭಾಳಷ್ಟು ಜನ ಇದ್ದಾರೆ ಮಾಹಿತಿ ಕೊಡಲಿಕ್ಕೆ. ಸೊ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕ ಮಾಡಿದರೆ ನಮಗೆ ವಿವರಗಳನ್ನು ಹೇಳ್ತದೆ. ಯಂತ್ರೀಕರಣ ಅಂತ ಯೋಜನೆ ಇದೆ. ಈ ಯಾಂತ್ರೀಕರಣದಲ್ಲೂ ಯಂತ್ರಗಳಿಗೆ ಸಹಾಯಧನ ಕೊಡುವ ಒಂದು ಅವಕಾಶ ಇದೆ. ಸೊ ಅದಕ್ಕೂ ಅರ್ಜಿಗಳನ್ನು ಕೊಡ್ಬೋದು. ಯಾರಿಗಾದರೂ ಜೇನಿನ ಬಗ್ಗೆ ತರಬೇತಿ ಬೇಕಾದರೆ, ಜೇನು ಸಾಕಣೆ ಬಗ್ಗೆ ತರಬೇತಿ ಬೇಕಾದರೆ ತರಬೇತಿಗೆ ಬಂದು ನಮ್ಮಲ್ಲಿ ನೋಂದಣಿ ಮಾಡ್ಬೋದು. ನಾವು ತರಬೇತಿಯನ್ನು ವ್ಯವಸ್ಥೆ ಮಾಡಿದಾಗ ತಮಗೆ ತಿಳಿಸ್ತೇವೆ. ಆಗ ಬಂದು ತಾವು 2 ದಿನದ ಉಚಿತ ತರಬೇತಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಹನಿ ನೀರಾವರಿ ಯೋಜನೆ ಅಂತ ನಮ್ಮಲ್ಲಿ ಇದೆ. ನೀರನ್ನು ಸಂರಕ್ಷಣೆ ಮಾಡುವಂಥ ಒಂದು ಮುಖ್ಯ ಯೋಜನೆ. ಈ ಹನಿ ನೀರಾವರಿ ಯೋಜನೆಯಲ್ಲಿ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಯಾವುದೇ ತೋಟಗಾರಿಕೆ ಬೆಳೆಗೆ ಹನಿ ನೀರಾವರಿಯನ್ನು ಅಳವಡಿಸುವುದಾದರೆ 75% ಸಹಾಯಧನ ಸಿಗ್ತದೆ. 75% ಅಂತ ಹೇಳಿದರೆ ಸರ್ಕಾರದ ನಿಗದಿತ ಮೊತ್ತಕ್ಕೆ 75%. ನಮ್ಮ ತೋಟದಲ್ಲಿ ನಮ್ಮ ಎಸ್ಟಿಮೇಟ್ ಜಾಸ್ತಿ ಹೋದರೆ ಉಳಿದ ಮೊತ್ತವನ್ನು ನಾವೇ ಕೊಡಬೇಕು. ಸರ್ಕಾರ ಒಂದು ಎಕರೆಗೆ ಇಷ್ಟು ಅಂತ ನಿಗದಿಪಡಿಸಿದೆ, ಆ ಮೊತ್ತವನ್ನು ಸಹಾಯಧನವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಇದಕ್ಕೂ ಮೊದಲು ಅಳವಡಿಸುವ ಮೊದಲು ಅರ್ಜಿ ಕೊಟ್ಟುಬಿಟ್ಟು ವರ್ಕ್ ಆರ್ಡ್ರನ್ನು ತಗೊಳ್ಬೇಕು, ಕಾರ್ಯಾದೇಶವನ್ನು ತಗೋಬೇಕಾಗ್ತದೆ. ಮತ್ತು ಇದನ್ನು ಕೆಲವು ಅನುಮೋದಿತ ಕಂಪನಿಗಳಿದೆ, ಅವ್ರ ಮೂಲಕನೇ ಮಾಡಿಸಬೇಕಾಗ್ತದೆ. ಬಿಟ್ಟರೆ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇದೆ. ಯಾವುದೇ ತೋಟಗಾರಿಕೆ ಬೆಳೆ ಪ್ರದೇಶ ವಿಸ್ತರಣೆ ಮಾಡೋದಾದರೆ ಸಣ್ಣ ರೈತರಿಗೆ ಮತ್ತು SC ST ಮಹಿಳಾ ಪ್ರಧಾನ ಈ ಕೆಲವೆಲ್ಲ ಅಂಥ ರೈತರಿಗೆ ಮತ್ತು ದೊಡ್ಡ ರೈತರಿಗೆ ಆಗೋದಿಲ್ಲ. ಸಣ್ಣ ರೈತರಿಗೆ ಈ ಒಂದು ತಮ್ಮದೇ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸಿ, ತಮ್ಮದೇ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸೋಕ್ಕೆ ಕೂಲಿ ವೆಚ್ಚ ಮತ್ತು ಪರಿಕರ ವೆಚ್ಚವನ್ನು ಅವರೇ ಮನೆಯವರು ಅಥವಾ ಅಕ್ಕಪಕ್ಕದವರು ಜಾಬ್ ಕಾರ್ಡ್ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಿದರೆ ಅವರಿಗೆ ಕೂಲಿ ವೆಚ್ಚ ಮತ್ತು ಪರಿಕರ ವೆಚ್ಚವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಕೆಲವರು ನಮಗೆ ಕೆಲಸ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಅಂಥವರು ಜಾಬ್ ಕಾರ್ಡನ್ನು ಮಾಡಿಸಿ, ಪಂಚಾಯತ್ನಲ್ಲಿ ಕೆಲಸದ ಸೆಟ್ಗಳಿರ್ತದೆ,
ಅವರು ಫಾರ್ಮ್ ನಂಬರ್ 6 ಕೊಟ್ಟರೆ ನಿಮಗೆ ಇಂಥ ಕಡೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋಗಿ ಅವರು ಕೆಲಸ ಮಾಡಿಕೊಂಡು ಕೆಲಸವನ್ನು ಪಡೆಯಬಹುದು. ವೈಯಕ್ತಿಕ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಮಾಡಿಸ್ಕೊಂಡು ಅಥವಾ ಯಾರು ವೈಯಕ್ತಿಕ ಜಮೀನಿದೆ ಅಂಥವ್ರ ಹತ್ರ ಹೋಗಿ ಕೇಳಿದರೆ ಅಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಸೊ ಇದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ತೋಟಗಾರಿಕೆ ಬೆಳೆಯನ್ನು ಬೆಳೀಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅರ್ಜಿ ಕೊಟ್ಟಿದ್ದೆ, ಅವರು ಅರ್ಜಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನಾನು ಜನವರಿಯಲ್ಲಿ ಬಂದು ಕೇಳಿದ್ದಕ್ಕೆ ಮಾರ್ಚ್ನಲ್ಲಿ ನೀವು ಕೆಲಸ ಆರಂಭ ಮಾಡಬೇಕಂತ ಹೇಳಿದರು. ಮಾರ್ಚ್ ಬಂದು ಕೇಳಿದೆ, ಅರ್ಜಿ ಬರಲಿ ಅಂತ ಹೇಳಿದ್ರು. ನಾನು ಪಂಚಾಯತ್ಗೆ ಫೋನ್ ಮಾಡಿದ್ದೆ, ಅವ್ರು ಕಳಿಸಿದ್ದಾರೆ ಅಂತ ಹೇಳಿ. ಮೊನ್ನೆ ವಿಡಿಯೋ ಅಂತ ಕೇಳಿದೆ ನಾನು, ಅವ್ರು ಸಹ ಹೇಳಿದ್ರು ಕಳಿಸಿ ನೋಡ್ತೇನೆ ಅಂತ ಹೇಳಿ. ಹಾಗೆ ಅರ್ಜಿ ಬಂದು 6-7 ತಿಂಗಳಾಯಿತು. ನಿಮ್ಮ ತೋಟಗಾರಿಕೆಯಲ್ಲಿ ಯಾಕೆ ಆಗಿ ಇಡುವುದು? ಮೊನ್ನೆ ನಾನು ನೋಡುವಾಗ ಅದರಲ್ಲಿ ಅಂತಾಡಿ ಗ್ರಾಮದ 10-12 ಅರ್ಜಿ ಇದೆ. ಎಲ್ಲಿ ನೋಡಿದ್ರಿ ನೀವು? ಮೊನ್ನೆ ಶುಕ್ರವಾರ ಬಂದು ನಿಮ್ಮ ತೋಟಗಾರಿಕೆ ಬಂದಿದ್ದೇನೆ. ಅಲ್ಲಿ ಇದರ ಮುಂಚೆ 4-5 ಸರ್ತಿ ಬಂದು ಕೇಳಿದ್ದಕ್ಕೆ ಇಲ್ಲ ಬರಲಿಲ್ಲ ಅಂತ ಹೇಳಿದರು. ಅವರು ಹೇಳಿದ್ರೆ ಮಾರ್ಚಿನಲ್ಲಿ ಕೆಲಸ ಆರಂಭ ಮಾಡಬೇಕಂತ. ಅಲ್ಲ, ಮಳೆಗಾಲ ಬರ್ತದೆ, ಈಗ ಹೇಗೆ ಕೆಲಸ ಆರಂಭ ಮಾಡೋದು? ಹೇಳ್ತೇನೆ, ಉದ್ಯೋಗ ಖಾತ್ರಿ ಯೋಜನೆಯ ಸಿಸ್ಟಮ್ ಹೇಳ್ತೇನೆ ನಾನು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಕೆಲಸ ಮಾಡಿಸ್ಬೇಕಾದ್ರೆ ಅಕ್ಟೋಬರ್ನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಒಂದು ಗ್ರಾಮ ಸಭೆ ಆಗ್ತದೆ. ಆ ಗ್ರಾಮ ಸಭೆಯಲ್ಲಿ ನಿಮ್ಮ ಕಾಮಗಾರಿಯನ್ನು ಗ್ರಾಮ ಪಂಚಾಯತಲ್ಲಿ ನೋಂದಣಿ ಮಾಡಬೇಕು. ಗೊತ್ತಾಯ್ತಲ್ಲ? ಅಥವಾ ಅದಕ್ಕಿಂತ ಮೊದಲು ಮಾಡಿದರೆ ಆಗ್ತದೆ. ನೋಂದಣಿ ಮಾಡಿದ ನಂತರ ಗ್ರಾಮ ಸಭೆಯಲ್ಲಿ ಅದನ್ನು ಇಟ್ಬಿಟ್ಟು ಅನುಮೋದನೆ ಮಾಡಬೇಕು. ಅನುಮೋದನೆ ಆದ ಕಾಮಗಾರಿ ಅನುಮೋದನೆ ಆದ ನಂತರ ನಮಗೆ ಬರಬೇಕು. ನಮಗೆ ಬಂದ ನಂತರ ಮತ್ತೆ ಅದು ಜಿಲ್ಲಾ ಪಂಚಾಯತಿಗೆ ಹೋಗ್ತದೆ. ಅದು ಕ್ರಿಯಾ ಯೋಜನೆ ಮಾಡ್ತಾರೆ ಅವರು. ಕ್ರಿಯಾ ಯೋಜನೆ ಅನುಮೋದನೆ ಆಗಬೇಕು. ಮೊದಲು ನಾವು ಏನು ಮಾಡ್ತಾಯಿದ್ವಿ, ಕ್ರಿಯಾ ಯೋಜನೆ ಅನುಮೋದನೆ ಆಗದಿದ್ರೂ ಮತ್ತೆ ತಗೊಳ್ಬೋದು, ಕ್ರಿಯಾ ಯೋಜನೆ ಅನುಮೋದನೆ ತಗೊಳ್ಬೋದು ಅಂತ ಮೊದಲಾಗಿ ಮಾಡ್ತಾಯಿದ್ವಿ. ಬಟ್ ಈ ವರ್ಷದಿಂದ ಕ್ರಿಯಾ ಯೋಜನೆ ಅನುಮೋದನೆ ಆಗದ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬಾರದು ಅಂತ ಹೇಳಿದ್ದಾರೆ. ಕ್ರಿಯಾ ಯೋಜನೆಯಲ್ಲಿ ಈ ವರ್ಷವೇ ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆ ಆಗಬೇಕನ್ನೋ ಕಂಡೀಷನ್ ಹಾಕಿದ್ದಾರೆ. ಸೊ ಆದ್ದರಿಂದ ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆ ಆದ ನಂತರ ಅದನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಗೊತ್ತಾಯ್ತಲ್ಲ? ಸೊ ಒಂದು. ಎರಡನೇದಿಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಅವಕಾಶ ಇರೋದು ಗಿಡ ನೆಟ್ಟ ನಂತರ ಇಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಗಿಡ ನೆಡುವ ಮೊದಲು ಅಲ್ಲಿ ಬೋರ್ಡ್ ಹಾಕಬೇಕು ಮತ್ತು ಗಿಡ ಮಾಡುವ ಮೊದಲು ನಾವು ಬಂದು ಫೋಟೋ ಹೊಡಿಬೇಕು. ಆದರೂ ಇದು ನಮ್ಮ ಊರಿಗೆ ಒಂದು ಸವಲತ್ತು ಸಿಗಬೇಕು ಅಂತ ಹೇಳಿದ್ರೆ ಗಿಡ ನೆಟ್ಟರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಗಿಡ ನೆಟ್ಟರು ಅಲ್ಲಿ ಅವರು ನೆಟ್ಟಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅವರು ಯಾರೆಲ್ಲ ಗಿಡ ನೆಟ್ಟಿದ್ದಾರೆ ಅವರಿಗೆಲ್ಲ ಕೂಲಿಯನ್ನು ಕೊಡುವ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಆ್ಯಕ್ಚುಲಿ ಕೊಡುವ ಮೊದಲು ಫೋಟೋ ಹೊಡಿಬೇಕು. ನೀವು ಫಾರ್ಮ್ ನಂಬರ್ 6 ಕೊಟ್ಟ ನಂತರ ಮತ್ತೆ ನಾವು ಕೆಲಸದ ಆದೇಶ ಕೊಡ್ತೇವೆ. ಆಗ ನೀವು ಕೆಲಸ ಪ್ರಾರಂಭಿಸಬೇಕು. ಎಣ್ಣೆ ಮಾರಾಟಕ್ಕೆ ನಿಮ್ಮ ಅಲ್ಲಿ ಕೆಲಸ ಮಾಡ್ತಾರಲ್ಲ, ನೀನು ಮೊನ್ನೆ ಹೇಳಿದ್ರೆ ಏನು, ನೀವು ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀರ ಅಂತ ಹೇಳಿದ್ರು ಎಲ್ಲ ನೋಡಿ. ಈಗ ಮಳೆಗಾಲ ನಾಳಿಂದ ಆರಂಭವಾಗ್ತದೆ. ಈಗ ಮಳೆಗಾಲ ಕೆಲಸ ಮಾಡಲಿಕ್ಕೆ ಆಗ್ತದ? ನೀವು ಕೆಲಸ ಸ್ಟಾರ್ಟ್ ಮಾಡಿದ್ದು ಕೊಟ್ಟಿದ್ದೀರ, ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತ. ಹೌದಾ? ಮೊನ್ನೆ ಅವರು ಹೇಳಿದಾರಲ್ಲ, ನೀವು ಕೆಲಸ ಸ್ಟಾರ್ಟ್ ಮಾಡಿ ಯಾವಾಗ ಬೋರ್ಡ್ ಹಾಕಬೇಕು ನೀವು ಹೇಳಿ ಅಂತ ಹೇಳಿದ್ರು. ನೀವು ಬೋರ್ಡ್ ಹಾಕಿದ್ದೀರಾ? ಇಲ್ಲ. ಮತ್ತೆ ಈಗ ಮಳೆಗಾಲ ಬರ್ತದೆ, ಬೋರ್ಡ್ ಹಾಕಿದ. ಹೌದು, ಫಸ್ಟ್ ಬೋರ್ಡ್ ಹಾಕಬೇಕು. ಬೋರ್ಡ್ ಹಾಕಿದ ಮೇಲೆ ನಾವು ವರ್ಕ್ ಆರ್ಡರ್ ಕೊಡೋದು. ಈಗ ಮಳೆಗಾಲದಲ್ಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಮಳೆಗಾಲದ ನಂತರನೂ ಮಾಡಬಹುದು. ಅದೇ ಬೇಕಿತ್ತು ನನಗೆ. ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಯಾವುದೇ ಹೊಸ ಯೋಜನೆಗಳು ಜಾರಿಯಾಗಿಲ್ಲ. ಮೊದಲಿನ ಯೋಜನೆಯಾದಂತಹ ಚಾಲ್ತಿಯಲ್ಲಿರುವಂತಹ ಭಾಗ್ಯಲಕ್ಷ್ಮಿ ಯೋಜನೆ. ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಒಂದು ಬದಲಾವಣೆ ಅಂತ ಹೇಳಿದರೆ 1/4/2020 ನಂತರ ಸಲ್ಲಿಸಿದ ಅರ್ಜಿಗಳನ್ನು ಸುಕನ್ಯಾ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಯೋಜನೆ ಜೊತೆ ಮರ್ಜಿ ಮಾಡಿದ್ದಾರೆ. ಮೊದಲು LIC ಜೊತೆ ಇತ್ತು, ಬಾಂಡ್ ಬರ್ತಾ ಇತ್ತು. ಈಗ ಸುಕನ್ಯಾ ಸಮೃದ್ಧಿ ಯೋಜನೆಯ ಪಾಸ್ ಪುಸ್ತಕ ಬರುವಂಥದ್ದು. ಇದಕ್ಕೆ ಸರ್ಕಾರ ಪ್ರತಿ ವರ್ಷ ರೂಪಾಯಿ 5,000ದಂತೆ 15 ವರ್ಷ ಜಮೆ ಮಾಡ್ತದೆ. ಮತ್ತು ಇದು ಮೆಚುರಿಟಿ ಆಗುವಂಥದ್ದು 21 ವರ್ಷಕ್ಕೆ 1,27,000 ರೂಪಾಯಿ. ಹಾಗೆಯೇ ಈ ಒಂದು ಪಾಸ್ ಪುಸ್ತಕಕ್ಕೆ ಅವರು ವೈಯಕ್ತಿಕವಾಗಿ ತಮ್ಮ ಹಣವನ್ನು ಜಮೆ ಮಾಡಬಹುದು. ಆದರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಹಣವನ್ನು ಡ್ರಾ ಮಾಡಲಿಕ್ಕೆ ಆಗುವುದಿಲ್ಲ. 21 ವರ್ಷ ಆಗುವ ಮೆಚೂರ್ ಆಗುವಂಥದ್ದು. ಆ ಮಗು SLC ಆದ ಮೇಲೆ ಉನ್ನತ ಶಿಕ್ಷಣ ಪಡೆಯಬೇಕಂತ ಹೇಳಿದರೆ ಅದರಲ್ಲಿ ಸಾಲ ಪಡೆಯುವಂಥ ಒಂದು ಸೌಲಭ್ಯ ಇದರಲ್ಲಿದೆ. ಕಂಡೀಷನ್ ಮೊದಲಿನದ್ದೇ, ಒಂದು ಕುಟುಂಬದಲ್ಲಿ 2 ಮಕ್ಕಳು, BPL ಪಡಿತರ ಚೀಟಿಯನ್ನು ಹೊಂದಿರಬೇಕು ಆ ಕುಟುಂಬ, ತಂದೆಯ ಫೋಟೋ ಆ BPL ಪಡಿತರ ಚೀಟಿಯಲ್ಲಿ ಇರಬೇಕು, ಹೆಸರು ಸಹ ಇರಬೇಕು, ಮತ್ತು ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಅಲ್ಪಸಂಖ್ಯಾತರಾದರೆ ಅವರೊಂದು ಜಾತಿ ಸರ್ಟಿಫಿಕೇಟನ್ನು ಅದಕ್ಕೆ ಲಗತ್ತಿಸಬೇಕಾಗ್ತದೆ. ನಂತರ ಇನ್ನೊಂದಿರುವಂಥದ್ದು ಮಾತೃವಂದನಾ ಯೋಜನೆ. ಇದು
ಪ್ರಥಮ ಗರ್ಭಿಣಿಗೆ ಕೊಡುವಂತಹ ಒಂದು ಸೌಲಭ್ಯ. ಇದರಲ್ಲಿ ಆ ಗರ್ಭಿಣಿಗೆ 150 ದಿವಸದೊಳಗೆ ನೋಂದಣಿ ಆದರೆ 1A ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. 180 ದಿವಸದಲ್ಲಿ ಕನಿಷ್ಠ 1 ಬಾರಿ ಆರೋಗ್ಯ ತಪಾಸಣೆ ಆಗಿರಬೇಕು, 1B ಅರ್ಜಿ ಸಲ್ಲಿಸಬಹುದು. ನಂತರ ಹೆರಿಗೆ ಆದ ಮೇಲೆ ಪ್ರಥಮ ಹಂತದ ಚುಚ್ಚುಮದ್ದು ಆಗಿರಬೇಕು, ಆಗ 1C ಅರ್ಜಿಯನ್ನು ಸಲ್ಲಿಸಬಹುದು. 1A ಅರ್ಜಿ ಸಲ್ಲಿಸುವಾಗ ರೂಪಾಯಿ 1,000, 1B ಅರ್ಜಿ ಸಲ್ಲಿಸಿದ ನಂತರ ಬರುವಂಥದ್ದು ರೂಪಾಯಿ 2,000, 1C ಅರ್ಜಿ ಸಲ್ಲಿಸಿದಾಗ ಬರುವಂಥದ್ದು ರೂಪಾಯಿ 2,000 ಆಗಿ ಒಟ್ಟು